ನಮಸ್ಕಾರ. ಕರುನಾಡಿನ ಹೆಮ್ಮೆ ಕಬಡ್ಡಿ ಕ್ವೀನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಈ ಅತಿಥಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಪದಗಳೇ ಸಾಲುವುದಿಲ್ಲ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಗುಡ್ಡೆಕೊಪ್ಪಲ ಅನ್ನುವಂಥ ಪುಟ್ಟ ಗ್ರಾಮದಲ್ಲಿ ಜನಿಸಿ ಇವರು ಮಾಡಿರುವಂಥ ಕ್ರೀಡಾ ಸಾಧನೆ ಕರುನಾಡು ಅಷ್ಟೇ ಯಾಕೆ ಭಾರತವೇ ಕೊಂಡಾಡುವಂಥದ್ದು. 2025ರ ಮಹಿಳಾ ವಿಶ್ವಕಪ್ ಕಬಡ್ಡಿ ಟೂರ್ನಿಯಲ್ಲಿ ಚಿನ್ನದ ಪದಕವನ್ನು ಗೆದ್ದಂತಹ ಇವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಧನಲಕ್ಷ್ಮಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಧನಲಕ್ಷ್ಮಿ ಅವರೇ. ಥ್ಯಾಂಕ್ ಯು ಮ್ಯಾಮ್. ವಿಶ್ವಕಪ್ ಢಾಕಾದಲ್ಲಿ ನಡೆಯುತ್ತೆ. ಚಿನ್ನದ ಪದಕವನ್ನು ನೀವು ಗಳಿಸಿ ಬರ್ತೀರಿ. ಮೊದಲನೇದಾಗಿ ಆ ಅಮೃತ ಗಳಿಗೆಗಳು ಹೆಂಗಿತ್ತು ಅಂತ ಹೇಳಿ. ಮ್ಯಾಮ್ ತುಂಬ ಪ್ರೌಡ್ ಫೀಲ್ ಆಯ್ತು. ತುಂಬಾ ಅಂದ್ರೆ ಹೇಗೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಿಲ್ಲ. ತುಂಬಾ ಖುಷಿ ಆಯ್ತು ಅಲ್ಲಿಂದ ಚಿನ್ನ ಪದಕ ಗೆದ್ದು ತಂದಿರೋದು. ಖುಷಿ ಆಯ್ತು ಮ್ಯಾಮ್. ಒಂದು ದೇಸಿ ಕ್ರೀಡೆಯನ್ನು ಪ್ರತಿನಿಧಿಸಿ ಒಬ್ಬ ಹೆಣ್ಮಗಳಾಗಿ ಢಾಕಾದವರೆಗೂ ಪ್ರಯಾಣವನ್ನು ಬೆಳೆಸಿ ಇವತ್ತು ವಿಶ್ವಕಪ್ ಟೂರ್ನಿಯಲ್ಲಿ ಪದಕವನ್ನು ಪಡ್ಕೊಂಡು ಬರೋದು, ಚಿನ್ನ ತಗೊಬರೋದು ಅಂದರೆ ಅದಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಈ ಢಾಕಾ ಜರ್ನಿ ಬಗ್ಗೆನೇ ಸ್ಪೆಷಲಿ ನೀವು ಹೇಳೋದಾದರೆ ಆ ಪ್ರಾಕ್ಟೀಸ್ ಪಾರ್ಟ್ ಇರ್ಬೋದು, ಅಲ್ಲಿ ಅಟೆಂಪ್ಟ್ ಇರ್ಬೋದು, ಅದರ ಎಕ್ಸ್ಪೀರಿಯನ್ಸ್ನ ತಿಳಿಸ್ಬೋದಾ? ಅಂದ್ರೆ ಮ್ಯಾಮ್ ಇಲ್ಲಿ ನಾನು ಕ್ಯಾಂಪ್ ನಮಗೆ ಗುಜರಾತ್ ಸಾಯಿಯಲ್ಲಿ ಆಯ್ತು. ಫೈನಲ್ ಕ್ಯಾಂಪ್ 15 days ಆಯ್ತು. ಅಲ್ಲಿ ಪ್ರಿಪ್ರೇಷನ್ ಕ್ಯಾಂಪ್ ಆಗಿ ಮತ್ತೆ ಫೈನಲ್ ಸೆಲೆಕ್ಷನ್ ಆಗಿ ಢಾಕಾಕ್ಕೆ ಜರ್ನಿ ಮಾಡಿದೆ ನಾನು. ಅಲ್ಲಿ ಮ್ಯಾಮ್ ಅಲ್ಲಿ ಸಹ ನಮಗೆ 2 to 3 days ಅಲ್ಲೇ ಹೋಗಿ ಸ್ವಲ್ಪ ಕ್ಲೈಮೇಟ್ ಆಗಿರ್ಬೋದು ನಮಗೆ ಸೆಟ್ ಆಗಬೇಕಾಗುತ್ತೆ. ಅಲ್ಲಿದ ಕಂಡೀಷನ್ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ನಮಗೆ 2 to 3 days ನಮಗೆ ಪ್ರಾಕ್ಟೀಸ್ ಸೆಕ್ಷನ್ ಇತ್ತು. ನಾವು ಫಿಟ್ನೆಸ್ ಅಲ್ಲಿದ್ದು ಇದಕ್ಕೆ ಸೆಟ್ ಆಗಲಿಕ್ಕೆ ಚೆನ್ನಾಗಿತ್ತು ಮ್ಯಾಮ್. ಅಲ್ಲಿ ಫೆಸಿಲಿಟಿ ಆಗಿರ್ಬೋದು, ನಮಗೆ ಸಿಕ್ಕಿದಂತಹ ನಮ್ಮ ನೋಡ್ಕೊಂಡಿರುವ ರೀತಿ ಆಗಿರ್ಬೋದು, ಪ್ರತಿಯೊಂದು ಇಂಟರ್ನ್ಯಾಷನಲ್ ಫೆಸಿಲಿಟಿ ಇತ್ತು. ತುಂಬಾ ಖುಷಿ ಆಯಿತು. ಆದರೆ ನಾನು ಅದೇ ಪ್ರಥಮ ಬಾರಿಗೆ ನಾನು ಇಂಟರ್ನ್ಯಾಷನಲ್ ಹೋಗಿದ್ರಿಂದ ನಾನು ಅಂದ್ರೆ ಬೇರೆ ಕಂಟ್ರಿ ಅವರನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅವರ ಫಿಟ್ನೆಸ್ ಆಗಿರ್ಬೋದು, ಅವ್ರು ಇರುವ ರೀತಿ ಆಗಿರ್ಬೋದು, ಮತ್ತೆ ನಮ್ ಜೊತೆ ಮಾತಾಡುವ ರೀತಿ ಆಗಿರ್ಬೋದು, ಅಂದ್ರೆ ಹ್ಯಾಪಿಯಾಗಿ ನಮ್ ಜೊತೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಇತ್ತು ನಮ್ ಜೊತೆ. ಅದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಅಲ್ಲಿ ಹೋಗಿ ಅವರನ್ನೆಲ್ಲ ನೋಡಿ ಎಲ್ಲಾ ಟೀಮ್ಸ್ ಅವರು ಒಳ್ಳೆ ರೀತಿಯಲ್ಲಿ ನಮ್ ಜೊತೆ ಮಾತಾಡಿಸ್ತಿದ್ರು. ಎಲ್ಲಿಯ ಗುಡ್ಡೆಕೊಪ್ಪಲ, ಎಲ್ಲಿಯ ಇಂಟರ್ನ್ಯಾಷನಲ್ ಟೂರ್ನಿಗಳು, ಹಾಗಾಗಿ ಆ ವಿಶ್ವಕಪ್ ಅನ್ನೋದು ನೀವು ಕನ್ಸು ಕಂಡಿದ್ರ? ಮ್ಯಾಮ್ ನನಗೆ ಡ್ರೀಮ್ ಅಂತ ಇತ್ತು ಮ್ಯಾಮ್. ಅಂದರೆ ನಾನು ದೇಶದ ಜರ್ಸಿಯನ್ನು ಹಾಕ್ಬೇಕನ್ನುವ ಕನಸು ನಾನು ಹೊತ್ತಿದ್ದೆ ಮುಂಚೆಯಿಂದಾನೆ. ಬಟ್ ನಾನು ವರ್ಲ್ಡ್ ಕಪ್ ಆಡ್ತೇನಂತ ನಾನು ಎಣಿಸಿರ್ಲಿಲ್ಲ. ಯಾಕಂದರೆ ತುಂಬ ಇದಿದೆ ಮ್ಯಾಮ್, ಟೂರ್ನಮೆಂಟ್ ಇದೆ. ಇಂಟರ್ನ್ಯಾಷನಲ್ ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಏಷ್ಯನ್ ಚಾಂಪಿಯನ್ಶಿಪ್ ಆಗಿರ್ಬೋದು, ವರ್ಲ್ಡ್ ಕಪ್ ಆಗಿರ್ಬೋದು, ಹಾಗೆ ತುಂಬ ಯಾವುದು ಏನು ಅಂತಾನೆ ನನಗೆ ಅಂದರೆ ಸೌತ್ ಏಷ್ಯನ್ ಗೇಮ್ಸು ಇದೆ ಮ್ಯಾಮ್. ಅಂದರೆ ಜರ್ಸಿ ಹಾಕ್ಬೇಕನ್ನೋ ಆಸೆ ಇತ್ತು, ದೇಶವನ್ನು ಪ್ರತಿನಿಧಿಸಬೇಕು ಅನ್ನೋ ಆಸೆ ಇತ್ತು, ದೇಶದ ಕಲರ್ಸ್ ಅಂದ್ರೆ ಧ್ವಜವನ್ನ ಮೇಲೆ ಏರಿಸಬೇಕು ಅನ್ನೋ ಆಸೆನಿತ್ತು ನನಗೆ. ಬಟ್ ನಾನು ವರ್ಲ್ಡ್ ಕಪ್ ಆಡ್ತೇನಂತ ನಾನು ಎಣಿಸಿರ್ಲಿಲ್ಲ ಮ್ಯಾಮ್. ಅಂದ್ರೆ ತುಂಬಾ ಹ್ಯಾಪಿ ಆಯ್ತು ನನಗೆ, ದೇಶವನ್ನು ಪ್ರತಿನಿಧಿಸಿ ದೇಶಕ್ಕೆ ನಾನು ಚಿನ್ನದ ಪದಕ ತಂದಿದ್ದೇನೆ ಅನ್ನೋದು. ಖಂಡಿತ. ಈಗ ಇಲ್ಲಿ ಆಡೋದು ಬೇರೆ, ದೇಶದ ವ್ಯಾಪ್ತಿ ಒಳಗೆ ಆಡೋದು ಬೇರೆ, ಬೇರೆ ರಾಜ್ಯದ ಜೊತೆ ಆಡೋದು ಬೇರೆ. ಇಂಟರ್ನ್ಯಾಷನಲ್ ಅಂತ ಹೇಳಿದಾಗ ಒಳಗೆ ಹೆಂಗಿರುತ್ತೆ ಫೀಲಿಂಗ್? ಅಂದ್ರೆ ಒಂದು ಭಯ ಇರುತ್ತಾ, ಸಣ್ಣ ಆತಂಕ ಇರುತ್ತಾ, ವಿ ವಿಲ್ ಡೂ ಇಟ್ ಅನ್ನೋದಿರುತ್ತಾ, ಹೆಂಗಿರುತ್ತೆ? ಅಂದರೆ ಎದುರಾಳಿಗಳನ್ನು ನೋಡಿದಾಗ ನೀವು ಹೇಳಿದ್ರಿ ಅವ್ರ ಸ್ಟ್ರೆಂತ್ ನೋಡಿರ್ತೀರಿ, ಅವ್ರದ್ದು ಕಮ್ಯುನಿಕೇಷನ್ ನೋಡಿರ್ತೀರಿ, ಅವ್ರದ್ದು ಲವ್ ಆ್ಯಂಡ್ ಕೇರ್ನು ನೀವು ಗಮನಿಸಿರ್ತೀರಿ. ಸೊ ಹಾಗಾಗಿ ಒಳಗೆ ಯಾವ ಭಾವನೆ ಇರುತ್ತೆ? ಅಂದ್ರೆ ಮ್ಯಾಮ್ ಭಾವನೆ 100% ಇರುತ್ತೆ. ಯಾಕಂದ್ರೆ ಮ್ಯಾಮ್ ನಾವು ಪ್ರತಿನಿಧಿಸುತ್ತಿರೋದು ಭಾರತ ತಂಡವನ್ನ. ಯಾಕಂದ್ರೆ ಇಲ್ಲಿ ಇಂಡಿಯಾದಲ್ಲಿ ಆಡುವಾಗ ನಮ್ದು ಟೀಮ್ ಆಗಿರ್ಬೋದು, ಅಲ್ಲ ನಮ್ಮ ಸ್ಟೇಟ್ ಆಗಿರ್ಬೋದು, ಆ ಥರ ಇರೋದಿಲ್ಲ. ಬಟ್ ಇವತ್ತು ನಾವು ದೇಶವನ್ನು ಪ್ರತಿನಿಧಿಸ್ತಿದ್ದೇವೆ ಅನ್ನೋದು ಅಂತ ಇದ್ರೆ ನಾವು ದೇಶಕ್ಕೋಸ್ಕರ ನಾವು ಆಡ್ತಿದ್ದೆ ಅನ್ನೋದು ಜವಾಬ್ದಾರಿ ತುಂಬಾ ಇರುತ್ತೆ ಮ್ಯಾಮ್ ನಮ್ಗೆ. ಯಾಕಂದ್ರೆ ನಾವು ವಿನ್ ಆದ್ರೆ ಮಾತ್ರ ನಮ್ಮ ದೇಶಕ್ಕೆ ಏನಾದ್ರೂ ಹೆಸರು ತರ್ಬೋದು, ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದು ನಮ್ಗೆ ಜವಾಬ್ದಾರಿ ಖಂಡಿತವಾಗ್ಲೂ ಇರುತ್ತೆ ಮ್ಯಾಮ್. ಬಟ್ ನಾವು ಅದನ್ನ ಪ್ರೆಷರ್ ಆಗಿ ಯಾವತ್ತೂ ಕನ್ವರ್ಟ್ ಮಾಡ್ಕೊಳ್ಳಿಲ್ಲ. ಬಟ್ ದೇಶಕ್ಕೋಸ್ಕರ ನಾವು ಆಡ್ತಿದ್ದೇವೆ, ಏನಾದ್ರೂ ನಮ್ಮಿಂದ ದೇಶಕ್ಕೋಸ್ಕರ ಮಾಡ್ಬೇಕು ಅನ್ನುವ ಒಂದು ಕುತೂಹಲನೂ ಇತ್ತು ಮ್ಯಾಮ್, ಮಾಡ್ತೇವೆ ಅನ್ನುವ ಛಲನೂ ಇತ್ತು ಮ್ಯಾಮ್. ಹೋದ್ಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಹೋದಾಗ
ಬೇರೆ ಬೇರೆ ಪಾರ್ಟಿಸಿಪೆಂಟ್ಸು, ಅಲ್ಲಿನ ಕೋಚು, ಅಲ್ಲಿ ಕೊಡುವಂಥ ಟ್ರೈನಿಂಗು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತೀರಾ? ಹೆಂಗಿರುತ್ತೆ ಅಲ್ಲಿದ್ದು ಎಕ್ಸ್ಪೀರಿಯನ್ಸು? ಮ್ಯಾಮ್ ನಾನು ಅಬ್ಸರ್ವ್ ಮಾಡಿದ್ದೇನೆ ಮ್ಯಾಮ್. ಅವರು ಬೇರೆ ಟೀಮ್ ಅವ್ರ ಜೊತೆ ಕೋಚ್ಗಳ ಕಮ್ಯುನಿಕೇಶನ್ ಇರ್ಬೋದು, ಅವರು ನೋಡ್ಕೊಳ್ಳುವ ರೀತಿ ಇರ್ಬೋದು. ಬಟ್ ನಾನು ಅಲ್ಲಿ ನೋಡಿ ಇಂಡಿಯಾ ಟೀಮೇ ನನಗೆ ಬೆಸ್ಟ್ ಅಂತ ಫೀಲ್ ಆಗಿರೋದು. ನಾವಿರುವ ಡಿಸಿಪ್ಲಿನ್ ಆಗಿರ್ಬೋದು, ನಾವು ನೋಡ್ಕೊಳ್ಳುವ ರೀತಿ ಆಗಿರ್ಬೋದು, ಪ್ರತಿಯೊಂದು ಕಂಪೇರ್ ಟು ಔಟ್ ಆಫ್ ಕಂಟ್ರಿ ನನ್ನ ಇಂಡಿಯಾ ಟೀಮೇ ಬೆಸ್ಟ್ ಅಂತಲೇ ಹೇಳ್ತೇನೆ ಮ್ಯಾಮ್. ಓ ವೆರಿ ನೈಸ್. ಓಕೆ, ಒಂದು ದೇಸಿ ಕ್ರೀಡೆಗೆ ಈ ಮಟ್ಟಿಗಿನ ಮಾನ್ಯತೆ ಅಂದಾಗ ನಿಮ್ಗೆ ಏನು ಅನಿಸುತ್ತೆ? ಅಂದರೆ ಮ್ಯಾಮ್ ತುಂಬ ಖುಷಿ ಆಗುತ್ತೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ, ಒಲಿಂಪಿಕ್ಗೂ ಆ್ಯಡ್ ಆಗಬೇಕು ಅನ್ನೋದು ನನಗೆ ನಂದು ಒಂದು ಇದು ಮ್ಯಾಮ್. ನಮ್ಮ ಕಬಡ್ಡಿ ಅಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಆ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಭರವಸೆಯಲ್ಲೂ ಇದ್ದೇನೆ ಮ್ಯಾಮ್ ನಾನು. ಓಕೆ, ಈಗ ಕಬಡ್ಡಿ ಅಂದಾಗ ಇಟ್ ಇಸ್ ಅ ಟೀಮ್ ವರ್ಕ್. ಅಂದರೆ ಈ ನಮ್ಮ ಜೊತೆ ಇರೋರ ಜೊತೆನೂ ನಮ್ಮದು ಕನೆಕ್ಷನ್ ಚೆನ್ನಾಗಿರಬೇಕು. ಎದುರಾಳಿಗಳನ್ನು ನೀವು ಜೊತೆಗೂಡಿಸ್ಕೊಂಡು ನೀವು ಹೆಂಗೆ ಎದುರಿಸ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗಿರೋದ್ರಿಂದಾಗಿ ನಿಮ್ಮ ನಡುವಿನ ಕೋಆರ್ಡಿನೇಷನ್ನು, ಕೇರಿಂಗು, ಆ ಟ್ಯಾಕಲ್ ಮಾಡೋ ರೀತಿಗಳು ಇವೆಲ್ಲ ಹೆಂಗಿರುತ್ತೆ? ಹಾಂ ಮ್ಯಾಮ್, 100% ನೀವು ಹೇಳಿದ್ದು. ಯಾಕಂದರೆ ಟೀಮ್ ಗೇಮ್ ಅಂದಮೇಲೆ ಟೀಮ್ ನಮ್ಮ ಜೊತೆ ಕಮ್ಯುನಿಕೇಷನ್ ಆಗಿರ್ಬೋದು, ನಮ್ಮ ಕೋಆರ್ಡಿನೇಷನ್ ಆಗಿರ್ಬೋದು. ನಾವು 14 ಮೆಂಬರ್ ಇದ್ದರೆ 14 ಮೆಂಬರ್ ಜೊತೆ ಚೆನ್ನಾಗಿದ್ರೆ ಮಾತ್ರ ಒಂದು ಟೀಮ್ ಅಂತ ನಾವು ಅನ್ಸ್ಕೊಳ್ಬೋದು. ಅಲ್ಲಿ ನನ್ನ ಸೀನಿಯರ್ಸು ಇದ್ರು, ಜೂನಿಯರ್ಸು ಇದ್ರು ಮ್ಯಾಮ್. ನಮ್ಮನ್ನು ನೋಡ್ಕೊಳ್ಳುವ ರೀತಿ ಆಗಿರ್ಬೋದು, ನಮಗೆ ನಮ್ಮನ್ನು ಗೇಮಿಗೆ ಕನ್ವರ್ಟ್ ಮಾಡುವ ರೀತಿ ಇರ್ಬೋದು, ಇನ್ವಾಲ್ವ್ಮೆಂಟ್ ಇರ್ಬೋದು ಮ್ಯಾಮ್. ಪ್ರತಿಯೊಂದು ರೀತಿ ಗೇಮ್ ಅಂತ ಹೇಳಿದ್ಮೇಲೆ ಗೇಮ್ ಮೇಲೆ ಫೋಕಸ್ ಮಾಡ್ತಿದ್ರು ಎಲ್ಲ ವಿಷಯದಲ್ಲೂ ಮ್ಯಾಮ್. ಅಂದರೆ ನಾವು ಗ್ರೌಂಡ್ ಇಳಿದ್ರೆ ಗ್ರೌಂಡ್ ಬಗ್ಗೆನೇ ಮಾತಾಡೋದು, ಸ್ಕಿಲ್ ಬಗ್ಗೆನೇ ಮಾತಾಡೋದು, ಗೇಮ್ ಬಗ್ಗೆನೇ ಮಾತಾಡ್ತಿದ್ವಿ. ಅಂದರೆ 14 ಪ್ಲೇಯರ್ ಇದ್ವಿ ಅಂದರೆ 14 ಪ್ಲೇಯರ್ ಕುತ್ಕೊಂಡು ಮಾತಾಡ್ತಿದ್ವಿ. 14 ಪ್ಲೇಯರ್ ಕುತ್ಕೊಂಡು ಒಂದು ಅಪೋಸಿಟ್ ಟೀಮ್ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಒಬ್ರೊಬ್ರು ಒಪಿನಿಯನ್ ತಿಳ್ಕೊಳ್ತಿದ್ರು, ಅವ್ರು ಹೆಂಗ್ ಆಡಿದೆ, ನಿಮ್ಮ ಒಪಿನಿಯನ್ ಹೇಳಿ ಅಂತ. ಆ ಒಪಿನಿಯನ್ ಎಲ್ಲ ಥಿಂಕ್ ಮಾಡಿ ಒಂದು ಡಿಸಿಷನ್ಗೆ ಬರ್ತಿದ್ವಿ. ಆನ್ ಗ್ರೌಂಡ್ ಅಲ್ಲಿ ಈಗ ಏನೋ ಸಿಗ್ನಲ್ಸ್ ಇರ್ಬೋದು, ಏನೋ ನಿಮ್ದು ಏನೋ ಇಂಟರ್ನಲ್ ಲ್ಯಾಂಗ್ವೇಜ್ ಇರುತ್ತೆ, ಏನೋ ನಿಮ್ಗೆ ಅಟ್ಯಾಕಿಂಗ್ ಇದೆ ಅಂದಾಗ ಆ ಥರದ ಕಮ್ಯುನಿಕೇಶನ್ ಎಲ್ಲ ಹೆಂಗಿರುತ್ತೆ? ಮ್ಯಾಮ್, ಆ ಥರ ಕಮ್ಯುನಿಕೇಶನ್ ಇದೆ. ಯಾಕಂದರೆ ಒಪೋಸಿಟ್ ಟೀಮ್ ಅವರಿಗೆ ನಮ್ದು ಸ್ಕಿಲ್ ಆಗಿರ್ಬೋದು, ನಮ್ದು ಕಾಂಟ್ಯಾಕ್ಟ್ ಅಂದರೆ ಯಾವ ರೀತಿ ನಾವು ಒಂದೊಂದು ಪ್ಲೇಯರನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ನಮ್ಮದೇ ಒಂದು ಮೂಮೆಂಟನ್ನು ಇಟ್ಟಿರ್ತೇವೆ. ಬಟ್ ಅವ್ರಿಗೆ ರಿವೀಲ್ ಮಾಡೋದಿಲ್ಲ. ಅಂದರೆ ಹಾಗೇನಿಲ್ಲ ಮ್ಯಾಮ್. ಅಂದರೆ ನಮ್ದು ಲ್ಯಾಂಗ್ವೇಜ್ ಬೇರೆ ಇರುತ್ತೆ, ಅವ್ರದ್ದು ಲ್ಯಾಂಗ್ವೇಜ್ ಬೇರೆ ಇರುತ್ತೆ. ಮತ್ತೆ ನಮ್ದು ಇಂಡಿಯಾದಲ್ಲಿ ಬೇರೆ ಬೇರೆ ಥರ ಲ್ಯಾಂಗ್ವೇಜ್ ಇರುತ್ತೆ. ಇವಾಗ ಇನ್ನು ನಾವು ಕನ್ನಡ ಮಾತಾಡ್ತೇವೆ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಸಹ ಬೇರೆ ಬೇರೆ ಇರುತ್ತೆ. ಸೊ ಆತರ ನಮ್ ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ಗೊತ್ತಾಗದಾಗೆ ಮಾತಾಡಿದ್ದು. ಸೆಪರೇಟ್ ಲ್ಯಾಂಗ್ವೇಜ್ ಮಾಡ್ಕೊಂಡ್ಬಿಟ್ಟಿದ್ರ? ಅಂದ್ರೆ ಹಿಂದಿಯಲ್ಲೇ ಮ್ಯಾಮ್. ಇವಾಗ ಹಿಮಾಚಲ ಅವ್ರದ್ದು ಲ್ಯಾಂಗ್ವೇಜ್ ಇರುತ್ತೆ, ಹರಿಯಾಣ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಅವ್ರಿಗೆ ಅರ್ಥ ಬೇರೆ ಕಂಟ್ರಿ ಅದೆಲ್ಲ ಅರ್ಥ ಆಗುದಿಲ್ಲ ಮ್ಯಾಮ್. ಹಾಗೆ ಅಲ್ಲಲ್ಲೇ ನಾವು ಸಿಗ್ನಲ್ ಮಾಡ್ಕೊಂಡು, ಅಂದ್ರೆ ಆಲ್ರೆಡಿ ನಾವು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಇದ್ದಿದ್ರಿಂದ ಈ ಕಮ್ಯುನಿಕೇಶನ್ ನಾವು ಬಿಲ್ಡ್ ಆಗ್ಬೇಕಂತ ಹೇಳಿದ್ರೆ ನಾವು ಮಾತಾಡ್ಕೊಂಡು ಈ ರೀತಿ ಅಂತ ಆಲ್ರೆಡಿ ನಾವು ಫಿಕ್ಸ್ ಆಗಿರ್ತೇವೆ. ನೈಸ್. ನಿಮ್ಮ ಜರ್ನಿ ತಿಳ್ಕೊಳ್ಳೋ ಕುತೂಹಲ. ನಿಮ್ಮ ಮೊದಲ ಪದಕದಿಂದ ಈ ವಿಶ್ವಕಪ್ನ ಚಿನ್ನದವರೆಗೆ ನಿಮ್ಮ ಜರ್ನಿ ತಿಳಿಸ್ಕೊಡ್ಬೋದಾ? ಹೆಂಗ್ ಸ್ಟಾರ್ಟ್ ಆಯ್ತು ಅಂತ? ಮ್ಯಾಮ್, ನಂದು ಕಬಡ್ಡಿ ಜರ್ನಿ ನಾನು ಸ್ಟಾರ್ಟ್ ಆಗಿರೋದು ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿರೋದು ಮ್ಯಾಮ್. ನಾನು ಕಬಡ್ಡಿ ಟೀಮ್ ಸ್ಕೂಲಲ್ಲಿ, ವಿದ್ಯಾದಯನಲ್ಲಿ ಸ್ಕೂಲಲ್ಲಿ ನಾನು ಕಲಿತಿದ್ದೆ. ಅಲ್ಲಿ ಕಬಡ್ಡಿ ಟೀಮ್ ಮಾಡ್ತಾರಂತ ಹೇಳಿದ್ರು. ರಾಲ್ ಸರ್ ಮತ್ತೆ ವಿನೋದ್ ಸರ್ ಅನ್ನ ಕರೆಸಿದ್ರು ಕಬಡ್ಡಿ ಟೀಮ್ ಮಾಡ್ಲಿಕ್ಕೆ. ಅವಾಗ ನಾನು ಖುಷಿಯಲ್ಲಿ ಹೋದೆ ಮ್ಯಾಮ್, ಕಬಡ್ಡಿ ಟೀಮ್ ಮಾಡ್ತಾರಂತ ಹೇಳಿ. ಪ್ರಾಕ್ಟೀಸ್ ಮಾಡಿದ್ವಿ ಮ್ಯಾಮ್ ಚೆನ್ನಾಗಿ. ಸಂಜೆ ಆಗುವಾಗ ಸ್ವಲ್ಪ PT ಪೀರಿಯಡ್ ಇರ್ತಿತ್ತು, ಲಾಸ್ಟ್ ಪೀರಿಯಡ್. ಆಮೇಲೆ ಎಕ್ಸ್ಟ್ರಾ ಟೈಮ್ ತಗೊಂಡು ನಮಗೆ ಪ್ರಾಕ್ಟೀಸ್ ಮಾಡ್ತಿದ್ರು ಮ್ಯಾಮ್. ಅವಾಗ ನಾನು ಕಲ್ತಿರೋದೇ ಕಬಡ್ಡಿ ಯಾವ ಮೂಮೆಂಟ್ ಈ ತರ ಇರುತ್ತೆ ಅಂತ ಹೇಳಿದ್ ನಾನು 7th ಅಲ್ಲೇ ಕಲ್ತಿರೋದು. ಆಮೇಲೆ ನಾನು NMPT ಸ್ಕೂಲ್ ಮೇಲೆ ಹೋಬಳಿ ಮಟ್ಟ ಆಡಿದೆ ಮ್ಯಾಮ್, NITK ಸ್ಕೂಲಲ್ಲಿ. ಅವಾಗ ನಾವು 2nd ಪ್ಲೇಸ್ ಆಗಿದ್ವಿ. ನಾನು 1 ಪಾಯಿಂಟ್ ಅಲ್ಲಿ ಸೋತಿದ್ವಿ ಮ್ಯಾಮ್ ಅವತ್ತು. ಆಮೇಲೆ ನನ್ನನ್ನು NMPT ಸ್ಕೂಲ್ ಅವರು ಸೆಲೆಕ್ಷನ್ ಮಾಡ್ಕೊಂಡ್ರು. ನೀನು ಒಳ್ಳೆ ಆಡ್ತೀಯಾ, ನೀನು ನಮ್ಮ ಟೀಮಿಗೆ ಅಂದ್ರೆ ತಾಲೂಕು, ಡಿಸ್ಟಿಕ್, ಡಿವಿಷನ್, ಸ್ಟೇಟ್, ನ್ಯಾಷನಲ್ಸ್ ನಮ್ಮ ಟೀಮಿಗೆ ನೀನು ಆಡ್ಕೊಂಡು ಬರ್ಬೇಕಂತ ಹೇಳಿ. ಅಂದ್ರೆ ನಾವು ತಾಲೂಕು ವಿನ್ ಆದ್ರೆ ಮಾತ್ರ ಡಿಸ್ಟಿಕ್ ಹೋಗ್ಬೋದು. ತಾಲೂಕಿಗೆ ಸೆಲೆಕ್ಷನ್ ಮಾಡ್ಕೊಂಡ್ರು ಮ್ಯಾಮ್ ನನ್ನ NMPT ಸ್ಕೂಲ್ ಅವರು. ಆಮೇಲೆ ಅಲ್ಲಿ ಅಂದ್ರೆ ವಿದ್ಯಾಯನಿ ಸ್ಕೂಲಿಂದಾನೇ ನಾನು ಅಲ್ಲಿಗೆ ಪ್ರಾಕ್ಟೀಸ್ಗೆ ಹೋಗ್ತಿದ್ದೆ 7th ಇಂದ. ಆಡ್ತಾ ಮ್ಯಾಮ್ ಡಿಸ್ಟಿಕ್ ವಿನ್ ಆದ್ವಿ, ಡಿವಿಷನ್ ವಿನ್ ಆದ್ವಿ ಮ್ಯಾಮ್. ನನಗೆ ಇಂಡಿವಿಜುವಲ್ ಟ್ರೋಫಿ ಎಲ್ಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಆಲ್ರೌಂಡರ್, ರೈಡರ್ಸ್ ಹಾಗೆಲ್ಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನ್ಯಾಷನಲ್ಸು ಆಡಿದೆ ಮ್ಯಾಮ್, ಬ್ರಾನ್ಸ್ ಮೆಡಲ್ ಆಯ್ತು ನ್ಯಾಷನಲ್ಸ್ ಅಲ್ಲಿ. ನಾನು ಫಸ್ಟ್ ಕಬಡ್ಡಿ ಜಾಯ್ನ್ ಆಗಿ ಫಸ್ಟ್ ಇಯರ್ ಅಲ್ಲೇ ನಾನು ನ್ಯಾಷನಲ್ಸ್ ಆಡ್ಕೊಂಡೆ, ಬ್ರಾನ್ಸ್ ಮೆಡಲ್ ಆಯ್ತು ಮ್ಯಾಮ್. ತುಂಬಾ ಖುಷಿ ಆಯ್ತು ಆ ಟೈಮಲ್ಲಿ. ಅಂದ್ರೆ ನಾನು ಆ ಲೆವೆಲ್ಗೆ ಹೋಗ್ತೇನೆ ಅಂತ ನಾನು ಅವತ್ತು ಅನ್ಸ್ಕೊಂಡಿರ್ಲಿಲ್ಲ. ಆಮೇಲೆ ನಂದು NMPT ಸ್ಕೂಲ್ ಅವರೇ ಮನೆ ಬಂದು ಮಾತಾಡಿದ್ರು ಮ್ಯಾಮ್,
ಅಂದರೆ ನೀನು NMPTG ಸ್ಕೂಲಿಗೆ ಬಾ, ಫ್ರೀ ಎಜುಕೇಷನ್ ಕೊಡ್ತೇನೆ ಅಂತ ಹೇಳಿ. ಆಗ ನನ್ನ ಅಪ್ಪ ಅಂದರೆ ಇಂಗ್ಲೀಷ್ ಮೀಡಿಯಮ್ ಇತ್ತು ಅವಾಗ, ಅಂದರೆ ಅದು ಅಂದರೆ ಇಂಗ್ಲೀಷ್ ಮೀಡಿಯಮ್ ಇದ್ದಿಂದ ಸ್ವಲ್ಪ ಫೀಸ್ ಎಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳಿ ಸ್ವಲ್ಪ ಹಿಂಜರಿದಿದ್ರು. ಮತ್ತು ಅವರು ಫ್ರೀ ಎಜುಕೇಷನ್ ಕೊಡ್ತೇನೆ, ನಾವೇ ನೋಡ್ಕೊಳ್ತೇವೆ ಅಂತ ಆಮೇಲೆ ಕಳಿಸ್ಕೊಟ್ರು. ಅಲ್ಲಿಂದ ಮ್ಯಾಮ್ ನನ್ನ ಕಬಡ್ಡಿ ಜರ್ನಿ ದೊಡ್ಡ ಮಟ್ಟಕ್ಕೆ ಹೋಯ್ತಂತಾನೆ ನಾನು ಹೇಳ್ತೇನೆ. ನಾನು ಕಂಟಿನ್ಯೂ ನಾನು ನ್ಯಾಷನಲ್ಸ್ ಆಡಿದೆ, ಅಲ್ಲಿ ಹೋಗಿ ಸಿಲ್ವರ್ ಮೆಡ್ಲು ಆಯಿತು ಮ್ಯಾಮ್ ನ್ಯಾಷನಲ್ಸಲ್ಲಿ. ಇಂಡಿವಿಜುವಲ್ ಅದು ಇದು ಎಲ್ಲ ಟ್ರೋಫಿ ನನಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಯ್ತು ಮ್ಯಾಮ್. ಎಲ್ಲರೂ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಧನಲಕ್ಷ್ಮಿ ಹೀಗೆ ಹೀಗೆ ಅಂತ ಕಬಡ್ಡಿಯಲ್ಲಿ ಅಂತ. ದಕ್ಷಿಣ ಕನ್ನಡ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಎಲ್ಲರೂ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನ್ಯಾಷನಲ್ಸ್ ಹೋದಾಗ ಬೇರೆ ಸ್ಟೇಟ್ ಅವರು ನನ್ನ ಹೆಸರು ಕೇಳಿದ್ದುಂಟು, ಕರೆದಿದ್ದು ಉಂಟು ಮ್ಯಾಮ್ ನಮ್ಮ ಸ್ಟೇಟಿಗೆ ಬಂದು, ಅಂದ್ರೆ ಆಡಿ ಜೊತೆಗೆ ಆಡಿ ಅಂತ. ಆಮೇಲೆ ನಾನು ಅಂದ್ರೆ ಕಬಡ್ಡಿ ಜರ್ನಿ ಅದರ ಇಂಟ್ರೆಸ್ಟ್ ನಂಗೆ ತುಂಬಾ ಜಾಸ್ತಿ ಆಗ್ಲಿಕ್ಕೆ ಹೋಯ್ತು. ಅದನ್ನು ಬಿಟ್ಟಿರ್ಲಿಕ್ಕೆ ಅಂದ್ರೆ ನಾನು ಆಡ್ತಾನೆ ಇರಬೇಕು ಆ ಫೀಲಿಗೆ ಹೋದೆ ಮ್ಯಾಮ್ ನಾನು. ಆಮೇಲೆ ನಾನು ಆಳ್ವಾಸ್ ಸಂಸ್ಥೆಯನ್ನ ಆಯ್ಕೆ ಮಾಡ್ಕೊಂಡೆ. ಅವಾಗ್ಲೂ ಅಂದ್ರೆ ನಮ್ದು ಕೋಚ್ ಹಂಸ ಮ್ಯಾಮ್ ಇದ್ರು, ಅವರು ಮನೆಗೆ ಬಂದು ಮಾತಾಡಿದ್ರು. ಅಂದ್ರೆ ನಾನು ಲಾಸ್ಟಿನವಳಾಗಿದ್ದೆ, ಅಂದ್ರೆ ಅಪ್ಪನಿಗೆ ಅಣ್ಣ ಮತ್ತೆ ಅಕ್ಕ ಇದ್ದಾರೆ, ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ತಾ ಇದ್ರು. ಹಾಗೆ ಹಾಸ್ಟೆಲ್ಗೆ ಹೋಗುದು ಇಷ್ಟ ಇರ್ಲಿಲ್ಲ, ಅದಕ್ಕೆ ಒಪ್ಪೇ ಇರ್ಲಿಲ್ಲ ನನ್ನ ಅಪ್ಪ ಆಳ್ವಾಸಿಗೆ ಹೋಗುದಂದ್ರೆ. ಮೂಡ್ಬಿದ್ರಿ ಹಾಸ್ಟೆಲ್ ಸ್ಟೇ ಮಾಡ್ಬೇಕು ಆ ತರ ಇತ್ತು ಮ್ಯಾಮ್. ಆಗ ನಮ್ದು ಕೋಚ್ ಹಂಸ ಮ್ಯಾಮ್ ಎಲ್ಲ ಮನೆಗೆ ಬಂದು ಮತ್ತೆ ಕನ್ವಿನ್ಸ್ ಮಾಡಿ, ನಾನು ಇದ್ದೇನೆ, ನಾವು ನೋಡ್ಕೊಳ್ತೇವೆ, ನೀವು ಯಾವ ಭಯ ಪಡಬೇಡಿ ಅಂತ ಹೇಳಿದ್ರು. ಆಗ ಅಪ್ಪ ಒಂದು ಮಾತು ಹೇಳಿದ್ರು, ನಿಮ್ಮ ಮಗಳ ತರ ನೋಡ್ತೀರಂತ ಇದ್ರೆ ನಾನು ಕಳಿಸ್ಕೊಡ್ತೇನಂತ. ಅವಾಗ ನಮ್ ಕೋಚ್ ಹೇಳಿದ್ರು, ನೀವು ಅದಕ್ಕೆ ಏನು ಭಯ ಮಾಡಬೇಡಿ, ನನ್ನ ಮಗಳ ತರನೇ ನಾನು ನೋಡ್ಕೊಳ್ತೇನಂತ ಹೇಳಿ ಕಳಿಸ್ಕೊಟ್ಟಿದ್ರು ಮ್ಯಾಮ್. ಅದು ನಂದು ಮ್ಯಾಮ್, ನಾನು ಹೇಳ್ಬೇಕಂದ್ರೆ ಅದು ನಂದೊಂದು ಉತ್ತಮ ಆಯ್ಕೆ ಅಂತಾನೆ ಹೇಳ್ತೇನೆ ನಾನು. ಅದೊಂದು ನನಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದ್ದು. ನಾನು ಆ ನಿರ್ಧಾರ ತಕೊಂಡಿದ್ದಕ್ಕೆ, ನಾನು ಹೋಗ್ಬೇಕಂತ ಅಲ್ಲಿಗೆ ಆಳ್ವಾ ಸಂಸ್ಥೆಗೆ ನಾನು ನಿರ್ಧಾರ ಮಾಡಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಬಂದೆ ಅಂತ ಹೇಳ್ತೇನೆ. ಯಾಕಂದ್ರೆ ಅಲ್ಲಿ ನನಗೆ ಉಚಿತ ಕ್ರೀಡಾ ಶಿಕ್ಷಣ ಯೋಜನೆ ಅಂಡರಲ್ಲಿ ನಾನು 10 ವರ್ಷ ಮ್ಯಾಮ್ ಅಲ್ಲಿ ಮಾಡಿದೆ. ಯಾಕಂದ್ರೆ ನನಗೆ ಫಿನಾನ್ಷಿಯಲ್ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲಿ ಯಾವುದು ನನಗೆ ಪ್ರಾಬ್ಲಮ್ ಆಗಿಲ್ಲ ಮ್ಯಾಮ್. ಎಜುಕೇಶನ್ಗೂ ಇರ್ಬೋದು. ನನಗೂ ಆಸೆ ಇತ್ತು, ಅಕ್ಕನವರು ಹೇಳ್ತಿದ್ರು ನಾನು ಇಂಡಿಯಾ ಕ್ಯಾಂಪ್ ಹೋಗ್ಬೇಕು ಅನ್ನೋದು. ನಾನು ಫಸ್ಟ್ PUC ಅಂದ್ರೆ ಪ್ರಾಕ್ಟೀಸ್ ಎಲ್ಲ ಮಾಡಿ ಇಂಟ್ರೆಸ್ಟ್ ಅಲ್ಲಿ ಎಲ್ಲಾನು ಮಾಡ್ತಾ ಇದ್ದೆ ನಾನು. ಆಮೇಲೆ ನ್ಯಾಷನಲ್ಸು ಆಡಿದೆ, ಅವತ್ತು ಬ್ರಾನ್ಸ್ ಮೆಡಲ್ ಆಯ್ತು ನಮ್ದು PUC ನ್ಯಾಷನಲ್ಸ್. ಆಮೇಲೆ ನಾನು ಜೂನಿಯರ್ ನ್ಯಾಷನಲ್ ಸೆಲೆಕ್ಷನ್ ಆದೆ. ನಾನು ಸೆಲೆಕ್ಷನ್ ಆಗಿ ಜೂನಿಯರ್ ನ್ಯಾಷನಲ್ಸ್ ಆಡಿದೆ. ಅಲ್ಲಿ ನನಗೆ ಫಸ್ಟ್ PUC ಅಲ್ಲಿ ನನಗೆ ಇಂಟರ್ನ್ಯಾಷನಲ್ ಕ್ಯಾಂಪ್ ಸಿಕ್ತು, ಇಂಡಿಯನ್ ಕ್ಯಾಂಪ್ ಅಂತ. ನಾನು ಸೆಲೆಕ್ಷನ್ ಆದೆ. ಅವತ್ತು ತುಂಬಾ ಖುಷಿ ಪಟ್ಟೆ ನಾನು, ನನಗೆ ಸೆಲೆಕ್ಷನ್ ಆಯ್ತಾ ಅಂತ. ಆಮೇಲೆ ನಾನು ಕ್ಯಾಂಪಿಗೆ ಕರೆದ್ರು, ಇರಾನ್ ಅಲ್ಲಿ ಮ್ಯಾಚ್ ಇತ್ತು ಮ್ಯಾಮ್, ಅದು ಜೂನಿಯರ್ ಏಷ್ಯನ್ ಚಾಂಪಿಯನ್ಶಿಪ್ ಅಂತ. ನಾನು 2016 ಅಲ್ಲಿ ಹೋಗಿರೋದು, ಗುಜರಾತ್ ಸಾಯಿಗೆ ಕ್ಯಾಂಪಿಗೆ ಹೋಗಿದ್ದೆ. ಅವತ್ತು 20 days ಕ್ಯಾಂಪ್ ಇತ್ತು ಮ್ಯಾಮ್. ನಾನು IN7 ಅಲ್ಲಿ ನನ್ನನ್ನು ಆಡಿಸ್ತಿದ್ರು. ಆ ಟೈಮಲ್ಲಿ ಹೇಳ್ತಾ ಇದ್ರು ಸೆಲೆಕ್ಷನ್ ಟ್ರಯಲ್ಸ್ ಆಯ್ತು ಮ್ಯಾಮ್, ಇವರು IN7 ಆಡೋದಂತ ಹೇಳಿದ್ರು ಆ ಟೈಮಲ್ಲಿ. ಆಗ ಖುಷಿಯಾಗಿದ್ದೆ. ಬಟ್ ಟ್ರಯಲ್ಸ್ ಆಗಿ 2 days ಅಲ್ಲಿ ನನಗೆ ನೀ ಇಂಜುರಿ ಆಯ್ತು ಮ್ಯಾಮ್, ಅಲ್ಲಿ ನೀಗೆ ತಾಗಿತ್ತು. ಬಟ್ ಕ್ಯಾಂಪನ್ನು ಕಂಟಿನ್ಯೂ ಮಾಡಿದೆ. ಬಟ್ ಇಂಜುರಿ ಆದ್ರಿಂದ ಅವರು ಜಾಸ್ತಿ ಮತ್ತೆ ಫೋಕಸ್ ಮಾಡಲಿ ಬೇರೆ ಪ್ಲೇಯರ್ ಅನ್ನ. ಆಗ ನಂಗೆ ಗೊತ್ತಿರಲಿಲ್ಲ ಮತ್ತೆ ಬೇರೆ ಪ್ಲೇಯರ್ ಅನ್ನ ರಿಪ್ಲೇಸ್ ಮಾಡ್ತಾರಂತ. ಬಟ್ ಅಂದ್ರೆ ಇಂಜುರಿ ಬಗ್ಗೆ ನಂಗೆ ನಾಲೆಜ್ ಇರಲಿಲ್ಲ. ಬಟ್ ಕ್ಯಾಂಪ್ ಕಂಪ್ಲೀಟ್ ಆಯ್ತು, ಮತ್ತೆ ಹೇಳಿದ್ರು ಲೀಸ್ಟ್ ಬಿಡ್ತೇವೆ ನಾವು, ಅಂದ್ರೆ ಅದು ಅನೌನ್ಸ್ ಆಗುತ್ತೆ ಮ್ಯಾಮ್. ಆಮೇಲೆ ಮತ್ತೆ ನಾವು ರೆಡಿಯಾಗಿ. ಅವಾಗ ಡಿಸಪಾಯಿಂಟ್ ಆಗುತ್ತಾ ಮ್ಯಾಮ್? ಅಂದ್ರೆ ನನಗೆ ಬೇಜಾರಾಯ್ತು, ಯಾಕಂದ್ರೆ IN7 ಅಲ್ಲಿ ಆಡ್ತಿದ್ದೆ ನಾನು, ಬಟ್ ಈ ರೀತಿ ಆಯ್ತಲ್ಲ ಅಂತ ಹೇಳಿ. ಬಟ್ ಮತ್ತೆ ರಿಟರ್ನ್ ಬಂದೆ. ಆಮೇಲೆ ನಮ್ದು ಕೋಚ್ ಹಂಸ ಮ್ಯಾಮ್ ಹೇಳಿದ್ರು ಏನಾಗೋದಿಲ್ಲ ನೆಕ್ಸ್ಟ್, ಯಾಕಂದ್ರೆ ಕರ್ನಾಟಕದಲ್ಲಿ ಇನ್ನೊಬ್ಬ ರಕ್ಷಿತ್ ಅಂತ ಇದ್ದ ನನ್ನ ಜೊತೆ, ಅವನಿಗೆ ಸೆಲೆಕ್ಷನ್ ಆಯ್ತು, ನನಗೆ ಸೆಲೆಕ್ಷನ್ ಆಗಿರ್ಲಿಲ್ಲ. ಅವಾಗ ಸ್ವಲ್ಪ ಫೀಲ್ ಪಟ್ಟೆ ನಾನು, ಮಿಸ್ ಆಯ್ತಲ್ಲ ಅಂತ ಹೇಳಿ. ಆಮೇಲೆ ಯೂನಿವರ್ಸಿಟಿ ಆಡಿದೆ, ಆಲ್ ಇಂಡಿಯಾ ಆಡಿದೆ, ಡಿಗ್ರಿ ಫುಲ್. ಆಮೇಲೆ ಫೈನಲ್ ಇಯರ್ ಆಗುವಾಗ ಮತ್ತೆ ಅದೇ ಯಾವ ಕಾಲಿಗೆ ತಾಗಿತ್ತು, ದೊಡ್ಡದಾಗಿ ತಾಗಿತ್ತು. ಆಮೇಲೆ ನಾನು ಸರ್ಜರಿ ಮಾಡ್ಬೇಕಂತ ಬಂತು ಮ್ಯಾಮ್. ಆಮೇಲೆ ನಮ್ದು ಡಾಕ್ಟರ್ ಇವರು ಪ್ರಶಾಂತ್ ಮೋಹನ್ ಡಾಕ್ಟರ್ ನಾನು ಕನ್ಸಲ್ಟ್ ಮಾಡಿದೆ. ಸುರತ್ಕಲಲ್ಲಿ ಒಂದು ಒಳ್ಳೆ ಡಾಕ್ಟರ್ ಇದ್ದಾರೆ. ಅವರು ಒಂದು ಮಾತು ಹೇಳಿದ್ರು, ಏನಾಗೋದಿಲ್ಲ, ಎಂತೆಂಥ ಪ್ಲೇಯರ್ ಅಂದ್ರೆ 2-3 ಸರ್ಜರಿ ಆಗಿ ಆಡಿದ್ದಾರೆ, ನಿಂದು ಯಾವ ಮ್ಯಾಟ್ರ್ ಆಗೋದಿಲ್ಲ, ನೀನು ಒಳ್ಳೆ ರೀತಿ ಕಂಬ್ಯಾಕ್. ನಾನು ಅವಾಗ್ಲೂ ಕೇಳಿದೆ, ಸರ್ ಮತ್ತೆ ಆಡ್ಬೋದಾ ನಾನು, ಅಂದ್ರೆ ಮತ್ತೆ ನಾನು ಅಂದ್ರೆ ಹೈ ಪರ್ಫಾರ್ಮೆನ್ಸ್ ಕೊಡ್ಬೋದಂತ. ಇಲ್ಲ, ಹೈ ಪರ್ಫಾರ್ಮೆನ್ಸ್ಗಿಂತ ಜಾಸ್ತಿನೇ ಕೊಡ್ಬೋದು ಅಂತ ಹೇಳಿದ್ರು. ನಾನು ಮತ್ತೆ ಸರ್ಜರಿ ಮಾಡಿಕೊಂಡು ಕೊರೋನಾ ಟೈಮಲ್ಲಿ ಆಯ್ತು ನಂದು ಸರ್ಜರಿ. ಅಂದ್ರೆ ಒಳ್ಳೆ ಟೈಮ್ ಸಿಕ್ಕಿದೆ ಅಂತ ತಿಳ್ಕೊಳ್ತೇನೆ. ಆ ಟೈಮಲ್ಲಿ ಅಂದ್ರೆ ರಿಕವರಿ ಪಾಸಿಟಿವ್ ಆಗಿ ತಕೊಂಡೆ ನಾನು. ಅದನ್ನು ರಿಕವರಿ ಮಾಡಿಕೊಂಡು ನಾನು ಮತ್ತೆ ಕಂಬ್ಯಾಕ್ ಆದೆ. ಮತ್ತೆ ಕಂಬ್ಯಾಕ್ ಆಗಿ ಮತ್ತೆ ಪ್ರಾಕ್ಟೀಸ್ ಮಾಡಿಕೊಂಡು. ಬಟ್ ಒಂದು ಮೈಂಡಲ್ಲಿ ಇತ್ತು ಮ್ಯಾಮ್, ದೇಶದ ಜರ್ಸಿಯನ್ನ ಹಾಕಬೇಕು ಅಂದ್ರೆ, ಇಷ್ಟು ನಾನು ಕಬಡ್ಡಿ ಆಡಿ ನನಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ದೇಶಕ್ಕೆ ಏನಾದರೂ ಒಂದು ಮಾಡಬೇಕು, ನನ್ನಿಂದ 100 ಜನ 1000 ಜನ ನನ್ನ ಬಗ್ಗೆ ಮಾತಾಡಬೇಕು ಅನ್ನೋದೊಂದಿತ್ತು. ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ
ಸಾಧನೆ ಮಾಡ್ಬೇಕು ಅನ್ನೋದಿತ್ತು, ಇಲ್ಲಾಂದ್ರೆ ಹುಟ್ಟಿ ಅದು ವೇಸ್ಟ್ ಆಗಬಾರ್ದು ಅನ್ನೋದೊಂದಿತ್ತು ಮ್ಯಾಮ್. ಏನಾದರೂ ಒಂದು ಆಗಬೇಕು ನನ್ನ ಲೈಫಲ್ಲಿ ಅನ್ನೋದಿತ್ತು. ಬಟ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ಹಾರ್ಡ್ ವರ್ಕ್ ಮಾಡ್ತಿದ್ದೆ ಮ್ಯಾಮ್. ಮತ್ತೆ ನನಗೆ 2 ಇಯರ್ ಆಗಿ ಇನ್ನೊಂದು ಇಂಜುರಿ ಆಯಿತು ಮ್ಯಾಮ್, ಇನ್ನೊಂದು ಕಾಲು. ಆಮೇಲೆ ಮತ್ತೆ ಸರ್ಜರಿ ಮಾಡ್ಬೇಕಂತ ಬಂತು, ಮತ್ತೆ ಸರ್ಜರಿ ಮಾಡ್ಕೊಂಡೆ. ಆವಾಗಲೂ ಅದೇ ಡಾಕ್ಟ್ರು ಮಾಡಿರೋದು. ಆವಾಗಲೂ ಅವ್ರು ಅಂದರು, ಇದೇನು ಟೆನ್ಷನ್ ಮಾಡಬೇಡ ನೀನು, ಯಾಕಂದರೆ ಸಚಿನ್ ತೆಂಡೂಲ್ಕರ್ ನೋಡು, ರೊನಾಲ್ಡೋ ನೋಡು, ಅವ್ರು ಇವರ ನೋಡು, 2-3 ಸರ್ಜರಿ ಆಗಿರುತ್ತೆ ಅವರಿಗೆ, ಮ್ಯಾಟ್ರ್ ಅಲ್ಲ, ನೀನು ಇದರಿಂದ ಲರ್ನ್ ಮಾಡು. ಇನ್ನೊಂದು ಕಾಲಿಗೆ ಆಗಿರೋದು ಮ್ಯಾಮ್. ಅದು ನನ್ನ ಮೈಂಡಲ್ಲೇ ಇತ್ತು, ನೆಕ್ಸ್ಟ್ ಅಂತ. ಬಟ್ ಆ ಟೈಮಲ್ಲಿ ಅಂದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರಲಿಲ್ಲ, ಅಂದರೆ ವರ್ಲ್ಡ್ ಕಪ್ ಇತ್ತು, ಆ ಥರ ಏನು ಅನೌನ್ಸ್ ಆಗಿರಲಿಲ್ಲ. ಬಟ್ ಸೀನಿಯರ್ ವುಮೆನ್ ಇಂಡಿಯನ್ ಕ್ಯಾಂಪ್ ಅಂತ ಅನೌನ್ಸ್ ಮಾಡಿದರು. ಬಟ್ ಅದನ್ನು ಕ್ಯಾಂಪ್ ಮಾಡಲಿಲ್ಲ ಮ್ಯಾಮ್. ಆಮೇಲೆ ಮತ್ತೆ ಸೀನಿಯರ್ ನ್ಯಾಷನಲ್ಸ್ ಮಾಡಿದರು, ಅದರಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟೆ ಮ್ಯಾಮ್ ನಾನು. ಆಮೇಲೆ ಅದರಿಂದ ಸೆಲೆಕ್ಷನ್ ಆಗಿ ನಾನು ಫೆಡ್ರೇಷನ್ ಅಂತ ಕ್ವಾಲಿಫೈ ಆದ್ವಿ ನಾವು, ಕರ್ನಾಟಕ ಟೀಮ್. ಅಂದರೆ 2023 ಮ್ಯಾಮ್ ನಾವು ಕ್ವಾರ್ಟರ್ ಫೈನಲ್ ಕರ್ನಾಟಕ ಟೀಮ್ ಎಂಟ್ರಿ ಆಗಿದ್ವಿ. ಅಂದರೆ ಬೆಸ್ಟ್ 8 ಟೀಮ್ಸ್ ಅಂತ ಇಂಡಿಯಾದಲ್ಲೇ ನಮ್ಮದು ಟೀಮು ಎಂಟ್ರಿ ಆಗಿತ್ತು ಮ್ಯಾಮ್. ಅವತ್ತು ತುಂಬ ಖುಷಿಪಟ್ಟರು, ಎಲ್ಲರೂ ಖುಷಿಪಟ್ಟರು ಮ್ಯಾಮ್. ಮತ್ತು ಫೆಡ್ರೇಷನ್ಗೆಲ್ಲ ಕ್ವಾಲಿಫೈ ಆದ್ವಿ ನಾವು. ಫೆಡ್ರೇಷನ್ ಆಡಿದ್ ಮ್ಯಾಮ್. ಮತ್ತೆ ಇಂಡಿಯಾ ಕ್ಯಾಂಪಿಗೆ ನನ್ನ ಹೆಸರು ಬಂತು. ತುಂಬ ಅಂದರೆ ತುಂಬ ಖುಷಿ ಪಟ್ಟೆ ಮ್ಯಾಮ್. ಅವಾಗ ವರ್ಲ್ಡ್ ಕಪ್ ಇದೆ ಅಂದರೆ ಅನೌನ್ಸ್ ಆಯಿತು ಮ್ಯಾಮ್, ವರ್ಲ್ಡ್ ಕಪ್ಪಿಗೆ ಈ ಟೀಮು ಪ್ರಿಪ್ರೇಷನ್ ಕ್ಯಾಂಪಿಗೆ ಅಂತ ಹೇಳಿ. ಅವಾಗ ತುಂಬ ಅಂದರೆ ತುಂಬ ಖುಷಿ ಪಟ್ಟೆ. ಬಟ್ ಕ್ಯಾಂಪ್ ಸಿಕ್ಕಿದ್ಮೇಲೆ ಇನ್ನೊಂದು ನನ್ನ ಮೈಂಡಲ್ಲಿ ಇತ್ತು, ಕ್ಯಾಂಪ್ ಸಿಕ್ಕಿತ್ತು, ನಾನು ಇಂಡಿಯಾ ಟೀಮ್ ಒಳಗೆ ನಾನು ಹೋಗ್ಬೇಕನ್ನೋದು ನನ್ನ ಮೈಂಡಲ್ಲಿ ಇತ್ತು. ಅದಕ್ಕೆ ನಾನು ಪ್ರಿಪೇರ್ ಆಗ್ತಿದ್ದೆ. ಅಂದರೆ ಮ್ಯಾಮ್ ನಮ್ಮ ಪರ್ಫಾರ್ಮೆನ್ಸ್ ನಾವು ಕೊಟ್ಟು, ಅಂದರೆ ನಾನು ಅವ್ರಕ್ಕಿಂತ ನಾನು ಬೆಸ್ಟ್ ಇದ್ದೇನೆ ಅಂತ ನನಗೂ ತೋರಿಸ್ಬೇಕಂತಿತ್ತು. ಸೊ ನಾನು ಅದಕ್ಕೆ ಪ್ರಿಪೇರ್ ಆಗ್ತಿದ್ದೆ. ಕ್ಯಾಂಪಿಗೂ ಹೋದೆ ಮ್ಯಾಮ್. 2 ಸಲ ಪೋಸ್ಟ್ಪೋನ್ ಆಯಿತು ವರ್ಲ್ಡ್ ಕಪ್ ಕಾರಣಾಂತರದಿಂದ. ಆಮೇಲೆ ಫೈನಲ್ ಕ್ಯಾಂಪ್. ಮತ್ತು ನಾನು ಫಸ್ಟ್ 2016 ಗುಜರಾತ್ ಸಾಯಲ್ಲಿ ಕ್ಯಾಂಪಿಗೆ ಹೋಗಿದ್ದೆ. 2025 ನಾನು ಅಲ್ಲೇ ಕ್ಯಾಂಪಿಗೆ ಹೋಗಿರೋದು ಮ್ಯಾಮ್. ಅವತ್ತು ನನ್ನ ಮನಸ್ಸಲ್ಲಿ ಬಂದು, ಅವತ್ತು ನಾನು ಇಂಜುರಿಯಾಗಿ ಹೊರಗೆ ಬಂದೆ. ಇವತ್ತು ನಾನು ಮತ್ತೆ ಕ್ಯಾಂಪಿಗೆ ಬಂದಿದ್ದೇನೆ. ಅವತ್ತು ನಾನು ಅಲ್ಲಿ ಹೋದ ತಕ್ಷಣ ನಾನು ನೆನಪಾಗಿರೋದು ಅದೇ. ನಾನು ಅವತ್ತು ಹೊರಗೆ ಬಂದೆ. ಇವತ್ತು ನಾನು 2025 ನಾನು ಅದೇ ಸಾಯಿಗೆ ಬಂದಿದ್ದೆ ಗುಜರಾತ್. ಇಲ್ಲಿಂದ ಹೋಗುವಾಗ ನಾನು ಸೆಲೆಕ್ಷನ್ ಆಗಿ ಹೋಗ್ಬೇಕಂತ ಮನಸ್ಸಲ್ಲಿ ಹಿಡ್ಕೊಂಡೇ ಹೋಗಿದ್ದೆ ಮ್ಯಾಮ್. ಅವತ್ತು ಸೆಲೆಕ್ಷನ್ ಲೀಸ್ಟ್ ಅನೌನ್ಸ್ ಮಾಡಿದರು ಮ್ಯಾಮ್. ಅಂದರೆ ಫೈನಲ್ ಟ್ರಯಲ್ಸ್ ಎಲ್ಲ ಆಗಿ ತುಂಬ ಅಂದರೆ ತುಂಬ ಖುಷಿಪಟ್ಟೆ ಮ್ಯಾಮ್. ಅಂದರೆ ನನ್ನ ಜರ್ನಿ ನನ್ನ ಕಣ್ಣು ಮುಂದೆ ಬಂತು, ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಹೆಂಗಂದರೆ ಖುಷಿಯಲ್ಲೇ ಬಂದ್ಬಿಡ್ತು ಮ್ಯಾಮ್. ಅಂದರೆ ನಾನು ಕಂಡ ಕನಸು ನಿಜ ಆಯ್ತಲ್ಲ ಅನ್ನೋದು. ಬಟ್ ಇಷ್ಟು ಹಾರ್ಡ್ ವರ್ಕ್, ಇಷ್ಟು ನಂದು ಅಪ್ ಆ್ಯಂಡ್ ಡೌನು ಜರ್ನಿಯಲ್ಲಿ ಇವತ್ತು ನನಗೆ ಒಂದು ಫಲ ಸಿಕ್ತಂತಲೇ ನನಗೆ ಫೀಲ್ ಆಯಿತು. ಖುಷಿಪಟ್ಟೆ ಅವತ್ತಿನ ದಿವಸ. ತುಂಬ ಫಸ್ಟ್ ಕಾಲ್ ಮಾಡಿರೋದೇ ನನ್ನ ಅಪ್ಪಮ್ಮನಿಗೆ. ಅನ್ಕೊಂಡೆ ಖುಷಿಯ ಸನ್ನಿವೇಶಗಳಲ್ಲಿ ನೀವು ಯಾರಿಗೆ ಮೊದಲು ಹೇಳ್ತೀರಾ ವಿಷಯನ ಅಂತ. ನನ್ನ ಅಪ್ಪಮ್ಮನಿಗೆ ಕಾಲ್ ಮಾಡಿದೆ ಮ್ಯಾಮ್ ಫಸ್ಟಿಗೆ. ಆಮೇಲೆ ನನ್ನ ಕೋಚಿಗೆ ಕಾಲ್ ಮಾಡಿದೆ ನಾನು. ಯಾಕಂದ್ರೆ ಒಂದು ಕ್ರೀಡಾಪಟು ಕೋಚ್ ಇಲ್ಲದೆ ಖಂಡಿತವಾಗ್ಲೂ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕೆಲಸವನ್ನು ನಂದು ಕೋಚ್ ಹಂಸ ಮ್ಯಾಮ್ ಅವರು ಮಾಡಿದ್ದಾರೆ. ಖುಷಿ ಅಂದ್ರೆ ತುಂಬಾ ಖುಷಿ ಆಯ್ತು ಮ್ಯಾಮ್. ಆಮೇಲೆ ನನ್ನ ಮೈಂಡಲ್ಲಿ ಬಂದದೇ ಇಷ್ಟೇ, ಸೆಲೆಕ್ಷನ್ ಆದೆ. ಆಮೇಲೆ ಸೆಲೆಕ್ಷನ್ ಆದ್ರೆ ಮಾತ್ರ ಸಾಲುದಿಲ್ಲ, ದೇಶಕ್ಕೆ ಚಿನ್ನದ ಪದಕ ತಕೊಂಡ್ ಬರ್ಬೇಕು ಅನ್ನುವ ಒಂದು ನಮ್ಮ ಹತ್ರ ಒಂದು ಕಿಚ್ಚು ಇತ್ತು ಮ್ಯಾಮ್. ಆಮೇಲೆ ಅದನ್ನ ತಂದ್ಮೇಲೆ ಮ್ಯಾಮ್ ಸಾರ್ಥಕ, ನಾವು ಸೆಲೆಕ್ಷನ್ ಆದದಕ್ಕೂ ಸಾರ್ಥಕ ಅಂತ ಒಂದು ಫೀಲ್ ಆಯ್ತು. ಬಟ್ ಅದೊಂದು ಜವಾಬ್ದಾರಿ ಅಂತಾನೆ ಇತ್ತು ಮ್ಯಾಮ್ ನಮ್ಮ ಹತ್ರ. ಸೊ ಗೋಲ್ಡ್ ಸಿಕ್ಕಿದಾಗ ಅಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆನಂದಕ್ಕೆ ಪಾರನೇ ಇಲ್ಲ ಖಂಡಿತವಾಗ್ಲು. ಬಟ್ ಈ ಜರ್ನಿಯಲ್ಲಿ ನನಗೆ ಕುತೂಹಲ ಆಗಿದ್ದು ಅಂದ್ರೆ ಈ ಅಪ್ಸ್ ಅಂಡ್ ಡೌನ್ಸ್ನ ನೀವು ನೋಡಿರೋದ್ರಿಂದಾಗಿ ಕೆಲವೊಮ್ಮೆ ನೀವು ಡೌನ್ ಆಗಿಬಿಡ್ತೀರಿ, ಕಣ್ಣೀರು ಹಾಕೋ ಕೆಲವೊಂದು ಸಿಚುವೇಶನ್ನು ಎದುರಿಸ್ಬಿಟ್ಟಿದ್ರಿ. ಅವಾಗೆಲ್ಲ ನೀವು ನಿಮ್ಮ ನೋವನ್ನು ಯಾರ ಹತ್ರ ಹೇಳ್ಕೊತಿದ್ರಿ? ಮ್ಯಾಮ್ ನನ್ನ ಫ್ರೆಂಡ್ಸ್ ಇದ್ರು ಮ್ಯಾಮ್, ನಾನು ಅವ್ರ ಜೊತೆನೇ ಹೇಳ್ಕೊಂಡಿರೋದು. ಯಾಕಂದ್ರೆ ನನ್ನ ಮನೆಗೆ ಹೇಳಿದ್ರೆ ಎಲ್ಲಿ ಕಬಡ್ಡಿ ಸಾಕು ಅಂತ ಹೇಳಿದ್ದು ಉಂಟು ಮ್ಯಾಮ್ ಇಂಜುರಿ ಆದ ಟೈಮಲ್ಲಿ. ಬಟ್ ಆಗ ನನಗೆ ನಿಂತಿರೋದೇ ನನ್ನ ಫ್ರೆಂಡ್ಸು ಮ್ಯಾಮ್. ನವ್ಯಕ್ಕಂತ ಇದ್ರು, ಅವ್ರ ಹತ್ರ ನಾನು ಹೇಳ್ಕೊಳ್ತಿದ್ದೆ. ಮತ್ತೆ ಅಭಿನಯ ಶೆಟ್ಟಿ ಅಂತ ಇದ್ಲು, ಅವಳ ಹತ್ರನೂ ಹೇಳ್ಕೊಳ್ತಿದ್ದೆ. ಮತ್ತೆ ವೃಂದ ಅಂತ ಇದ್ಲು ಮ್ಯಾಮ್, ಅವ್ರ ಜೊತೆ ನಾನು ಏನಿದ್ರು ಹೇಳ್ಕೊಳ್ತಿದ್ದೆ. ಅಂತ ಕಷ್ಟ ಬಂದಾಗ ನನಗೆ ಅವರು ನಿಂತಿರೋದು. ಮತ್ತೆ ನನ್ನ ಜೂನಿಯರ್ಸು ಇದ್ದಾರೆ ಮ್ಯಾಮ್, ನನ್ನ ಸೀನಿಯರ್ಸು ಇದ್ದಾರೆ, ಅವರೆಲ್ಲ ನನ್ನ ಜೊತೆ ನಿಂತಿರೋದು. ಬಟ್ ನನ್ನ ಫ್ರೆಂಡ್ಸ್ಗೆ ನಾನು ಫಸ್ಟ್ ಏನಿದ್ರು ಮ್ಯಾಮ್ ನಾನು ಫಸ್ಟ್ ಹೇಳ್ತಿದ್ದೆ. ನನ್ನ ಕಣ್ಣಲ್ಲಿ ಪಾಸಿಟಿವ್ ಆಗಿ ತಗೊಳ್ತಿದ್ರು. ಯಾಕಂದ್ರೆ ಮ್ಯಾಮ್ ಅವರು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರಿಂದ ಅವರು ನನ್ನ ಪಾಸಿಟಿವ್ ಆಗಿ ಏನಾಗ್ಬೇಡ, ನಾವೆಲ್ಲ ಇದ್ದೇವೆ, ನೀನ್ ಮತ್ತೆ ಆಡ್ತೀಯಾ ಅಂತಾನೆ ಹೇಳ್ತಿದ್ರು. ನಾನು ಕಣ್ಣಲ್ಲಿ ನೀರು ಹಾಕಿದಾಗ ಅವ್ರ ಕಣ್ಣಲ್ಲಿ ನೀರು ಬರ್ತಿತ್ತು ಮ್ಯಾಮ್. ಅಂದ್ರೆ ಅಷ್ಟು ನನ್ನನ್ನು ಇದ್ ಮಾಡ್ತಾ ಇದ್ರು. ಯೂಶಲಿ ಹೆಂಗಾಗುತ್ತೆ ಅಂದ್ರೆ ಹೆಣ್ಮಕ್ಳು ಒಬ್ರು ಬೆಳೀತಿದ್ದಾರೆ ಅಂದ್ರೆ ಇನ್ನೊಬ್ರು
ಸಪೋರ್ಟ್ ಮಾಡ್ತಾರೋ ಇಲ್ಲೋ ಇನ್ನೊಂದು ಹೆಣ್ಮಗು ಅನ್ನೋದ್ರ ನಡುವೆ ನಿಮ್ ಸುತ್ತ ಇರೋ ಅಷ್ಟು ಹೆಣ್ಮಕ್ಳು ನಿಮ್ ಜೊತೆಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹೌದು ಮ್ಯಾಮ್, ಅವರೆಲ್ಲ ಸಪೋರ್ಟ್ ನನ್ಗೆ ಇದ್ದಿದ್ದರಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು ಮ್ಯಾಮ್. ಯಾಕಂದ್ರೆ ನನಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾಗ್ಲೂ ನನ್ನ ಫ್ರೆಂಡ್ಸೇ ಕೊಟ್ಟಿರೋದು, ಅವರೇ ನಿಂತಿರೋದು ಮ್ಯಾಮ್ ನನಗೆ. ಸೊ ಅವರನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಖಂಡಿತವಾಗ್ಲೂ. ಇದೆಲ್ಲದ್ರ ನಡುವೆ ನಿಮ್ಮ ಎಜುಕೇಶನ್ ಸೇಮ್ ಟೈಮ್ ಇದು ಕ್ರೀಡೆ ಇದು ರೆಗ್ಯುಲರ್ ಆಗಿ ಪ್ರಾಕ್ಟೀಸು ಮಾಡಲೇಬೇಕಾಗುತ್ತೆ. ಎಜುಕೇಶನ್ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ ಮ್ಯಾಮ್? ಎಜುಕೇಶನ್ ಅಂದ್ರೆ ನಾನು ಆಳ್ವಾ ಸಂಸ್ಥೆಯಲ್ಲಿ ಇದ್ದಿದ್ರಿಂದ ನಾನು PUC ಇಂದ ಅಂದ್ರೆ ಅಲ್ಲಿ ನಾನು ಬೆಳಗ್ಗೆ ಸಂಜೆ 2 ಸೆಕ್ಷನ್ ಪ್ರಾಕ್ಟೀಸ್ ಹೋಗಿದ್ರಿಂದ ಅಂದ್ರೆ ನಾನು ಒಮ್ಮೆ ಹಿಂಗೆ ಹೇಳ್ತಿದ್ದೆ ಮ್ಯಾಮ್, ಯಾಕಾದ್ರೂ ಕ್ಲಾಸ್ ಇಡ್ತಾರೆ ಏನೋ ಇಲ್ಲಿ ಆ ಥರ ನಾನು ಹೇಳಿದ್ದು ಉಂಟು. ಇಷ್ಟು ವರ್ಕೌಟ್ ಮಾಡಿ, ಯಾಕಂದ್ರೆ ನಾನು ಕ್ಲಾಸಿಗೆ ಹೋಗ್ತಿದ್ದೆ ಮ್ಯಾಮ್. ಕ್ಲಾಸಿಗೆ ಹೋಗಿ ನಾನು ಮಲಗ್ತಿದ್ದೆ, ತುಂಬ ನನಗೆ ಕಂಟ್ರೋಲೇ ಆಗ್ತಿರ್ಲಿಲ್ಲ. ಅಂದರೆ ವರ್ಕೌಟ್ ಹೆವಿ ಮಾಡಿ ನಾನು ತುಂಬ ಟೈಮಲ್ಲಿ ಲೆಕ್ಚರ್ಸ್ ಎಲ್ಲ ನಿಲ್ಸಿದ್ದು ಇದೆ. ತುಂಬ ಟೈಮ್ ನಾನು ಜಾಸ್ತಿ ನಿದ್ದೆ ಮಾಡ್ತಿದ್ದೆ ಕ್ಲಾಸಲ್ಲೆಲ್ಲ, ನಿಲ್ಸಿದ್ದು ಇದೆ. ಒಂದು ಟೈಮಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಕೇಳಿದ್ರು, ಸರ್ ನಾನು ಮಲಗಿದ್ದೆ, ಇದು ಏನು ಮಾಡಿದೆ ಅಂತ ಹೇಳು ಅಂತ. ಅವತ್ತು ನಾನು ಹೇಳಿದ್ದೆ ಅವರಿಗೆ, ಅಂದ್ರೆ ಪಾಯಿಂಟ್ ಹೇಳಿದ್ದೆ. ಅವಾಗ ಹೇಳಿದ್ರು, ನೀನ್ ಮಲ್ಗು, ಹಂಗೆ ಮಲ್ಗು, ನೀನು ಮಲ್ಕೊಂಡೆ ಕೇಳ್ತಿದ್ಯಾ ಅಂತ ಹೇಳಿದ್ರು. ಅಂದ್ರೆ ಕಷ್ಟ ಆಯ್ತು ಮ್ಯಾಮ್. ಅಂದ್ರೆ ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಆಮೇಲೆ ನನ್ಗೆ ಫೀಲ್ ಆಗಿರೋದು ಮ್ಯಾಮ್, ಅಂದ್ರೆ ನಾನು ಸೆಕೆಂಡ್ PUC ಅಲ್ಲಿ 89% ತೆಗ್ದೆ ಮ್ಯಾಮ್ ಕ್ಲಾಸಿಗೆ ಹೋಗಿ. ಅಂದ್ರೆ ಅಲ್ಲಿ ನಾನು ಎಜುಕೇಶನ್ ಮಾಡಿ ಸ್ಪೋರ್ಟ್ಸ್ ಮಾಡಿ ಆ ಥರ ಇದ್ದದ್ದಕ್ಕೆ ನನಗೆ ಫೀಲ್ ಆಯ್ತು ಮ್ಯಾಮ್. ಮತ್ತೆ ಆ ಥರ ಒಂದು ಅಂದರೆ ಕಾಲೇಜಿಗೆ ಹೋಗಬೇಕು ಅಂತ ಸಿಸ್ಟಮ್ ಇದ್ದದ್ದಕ್ಕೆ ನಾನು ಎಜುಕೇಷನ್ನು ಚೆನ್ನಾಗಿ ಮಾಡ್ಲಿಕ್ಕಾಯ್ತು, ನನಗೆ ನಾಲೆಜು ಸಿಕ್ಕಿತ್ತು. ಇಲ್ಲಾಂದರೆ ಖಂಡಿತವಾಗ್ಲೂ ಮ್ಯಾಮ್ ಅಂದರೆ ನಾಲೆಜು ಸಿಗ್ತಿರಲಿಲ್ಲ. ಖಾಲಿ ಸ್ಪೋರ್ಟ್ಸ್ ಮಾಡಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಮ್ಯಾಮ್, ಎಜುಕೇಷನ್ ಇದ್ರೆ ಮಾತ್ರ ಇದಾಗುತ್ತೆ. ಬಟ್ ಈ ಕಬಡ್ಡಿ ಯಾಕೆ ಆ ಕಿಚ್ಚು ಎಲ್ಲಿಂದ ಬಂತು ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ, ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ? ಮ್ಯಾಮ್ ಅಪ್ಪನವರೆಲ್ಲ ಹೇಳ್ತಿದ್ರು, ನಾನು ಸಣ್ಣದಿರಾಗೆಲ್ಲ ಆಡ್ತಿದ್ದೆ, ಬಟ್ ಅವರು ದೊಡ್ಡ ಏನು ಆಡಿಲ್ಲ ಮ್ಯಾಮ್. ಅಂದರೆ ನನ್ನ ಅಕ್ಕನವರೆಲ್ಲ ಅಣ್ಣನವರೆಲ್ಲ ಸ್ಪೋರ್ಟ್ಸಿಗೆಲ್ಲ ಸ್ಕೂಲಲ್ಲೆಲ್ಲ ಜಾಯ್ನ್ ಆಗ್ತಿದ್ರು, ಬಟ್ ಕಬಡ್ಡಿ ಯಾರು ಆಡಿಲ್ಲ. ನನ್ನ ತಂಗಿ ಒಬ್ಳು ಆಡಿದ್ಲು, ನಾನು ಆಡುವಾಗಲೇ ಅವಳನ್ನು ಕರ್ಕೊಂಡು ಹೋಗಿರೋದು ಟೀಮ್ ಮಾಡ್ಲಿಕ್ಕೆ ಅಂತ. ಬಟ್ ಯಾರು ಕಬಡ್ಡಿ ಈ ಮಟ್ಟಕ್ಕೆ ಆಗಿರ್ಬೋದು, ದೊಡ್ಡ ಮಟ್ಟಕ್ಕೆ ಯಾರು ಹೋಗ್ಲಿಲ್ಲ. ಅಣ್ಣನವರು ಅಂದರೆ ಆಡ್ತಿದ್ರು ಹೀಗೆ, ದೊಡ್ಡ ಮಟ್ಟಕ್ಕಲ್ಲ. ಬಟ್ ಅದೇ ಮ್ಯಾಮ್ ಅವತ್ತೊಂದು ಟೀಮ್ ರಾಲ್ ಸರ್ ಮತ್ತು ವಿನೋದ್ ಸರ್ ಅಂದ್ರೆ ಸೇರಿ ಒಂದು ಟೀಮ್ ಮಾಡ್ತಾರಂತ ಹೇಳಿದರೆ, ಆ್ಯಕ್ಚುಲಿ ರಾಲ್ ಸರ್ ಹೈಸ್ಕೂಲ್ ಇದ್ದು PT ಆಗಿದ್ರು ಮ್ಯಾಮ್. ಆ್ಯಕ್ಚುಲಿ ಅವರಿಗೆ ಟೀಮ್ ಮಾಡ್ಬೇಕಂತ ವಿನೋದ್ ಸರ್ ಅವರನ್ನು ಕರೆದಿದ್ದು, ಬಟ್ ಅವ್ರು ಯಾಕೋ ಹೇಳಿದ್ರಂತಾನೆ ಗೊತ್ತಿಲ್ಲ. ಅಂದ್ರೆ ಮೇಲೆ ಇತ್ತು ಅವ್ರ ಸ್ಕೂಲ್, ಹೈಸ್ಕೂಲ್ ನಮ್ದು ಕೆಳಗಿತ್ತು. ಯಾಕೆ ಹೇಳಿದ್ರಂತ ಗೊತ್ತಿಲ್ಲ ಮ್ಯಾಮ್. ನಾವು ಪ್ರೈಮರಿದೊಂದು ಟೀಮ್ ಮಾಡುವ ಅಂತ ಕಬಡ್ಡಿ. ನಮ್ಮ ಮ್ಯಾಮ್ ವಿದ್ಯಾನಿ ಸ್ಕೂಲ್ ಮ್ಯಾಮ್ ಅವರೆಲ್ಲ ಖುಷಿಯಲ್ಲೇ ಕಳ್ಸಿಕೊಟ್ರು, ಮಾಡಿ ಅಂತಾನೆ ಅವ್ರ ಸಪೋರ್ಟ್ ಕೊಟ್ರು. ಸೊ ಆ ಸಪೋರ್ಟ್, ಆ ಮ್ಯಾಮ್ಗಳ ಸಪೋರ್ಟ್ ಆಗಿರ್ಬೋದು, ನಮ್ದು ರಾಲ್ ಸರ್ ವಿನೋದ್ ಸರ್ ಹೇಳಿಕೊಟ್ಟ ರೀತಿ, ಅದು ಒಂದು ನಂದು ಸ್ಟಾರ್ಟಿಂಗ್ ಇದೆ ಅಂತ ಹೇಳ್ತೇನೆ ಮ್ಯಾಮ್. ಯಾಕಂದ್ರೆ ಅವರು ಟೀಮ್ ಮಾಡಲ್ಲ ಅಂತ ಹೇಳಿದ್ರೆ ನಾನು ಕಬಡ್ಡಿ ಅನ್ನೋ ಆಯ್ಕೆನೆ ನಂದು ಆಗ್ತಿರ್ಲಿಲ್ಲ, ಏನೋ ಎಲ್ಲಿರ್ತಿದ್ದೇನಂತೂ ನನ್ಗೆ ಗೊತ್ತಿರ್ಲಿಲ್ಲ. ಹಾಗೆ ವಿದ್ಯಾದಾಯಿನಿ ಲೆಕ್ಚರ್ಸ್ ಅವರ ಸಪೋರ್ಟ್ ಆಗಿರ್ಬೋದು, ಟೀಚರ್ಸ್ ಅವರ ಸಪೋರ್ಟ್ ಆಗಿರ್ಬೋದು, ಅವ್ರು ಸಪೋರ್ಟ್ ಮಾಡಿದಕ್ಕೆ ಓಕೆ ಅಂತ ಹೇಳಿದಕ್ಕೆ ಟೀಮ್ ಮಾಡ್ಲಿಕ್ಕೆ ಆಯ್ತು. ಅವರು ಬೇಡ ಅಂತ ಹೇಳ್ತಿದ್ರೆ ಟೀಮ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಒಬ್ಬ ಹೆಣ್ಮಗಳಾಗಿ ಈ ಕ್ರೀಡೆಯಲ್ಲಿ ನೀವು ಮುಂದುವರ್ಕೊಂಡು ಹೋಗ್ತಾ ಇರುವಂಥದ್ದು, ಅದರಲ್ಲೂ ಕಬಡ್ಡಿ, ಏನು ಸ್ಟ್ರೆಂತು ಬಿಂಗ್ ಅ ಗರ್ಲ್, ಏನು ಸ್ಟ್ರೆಂತು, ಎಲ್ಲಿ ನಿಮಗೆ ಎಲ್ಲೋ ನಿಮ್ಗೆ ಅಂದ್ಕೊಂಡಿದ್ದು ರಿಸಲ್ಟ್ ಬರ್ತಿಲ್ಲ ಅಂದರೆ ನೀವೆಲ್ಲಿ ಲ್ಯಾಕ್ ಆಗ್ತಿದೆ ಅಂತ ಅನಿಸುತ್ತೆ ನಿಮಗೆ? ಮ್ಯಾಮ್ ಸ್ಟ್ರೆಂತ್ ಅಂತ ಹೇಳಿದರೆ ಅಂದರೆ ನನ್ನ ಬ್ಯಾಕ್ಗ್ರೌಂಡು, ಅಂದರೆ ನಮ್ಮ ಮನೆಯ ಬ್ಯಾಕ್ಗ್ರೌಂಡ್ ಅಂದರೆ ನಾವು ಕೃಷಿ ಮಾಡಿಕೊಂಡೇ ಬಂದಿರೋದು ಇಂದ್ರ ಮ್ಯಾಮ್. ಅಂದರೆ ನಾವು ಗದ್ದೆಗೆಲ್ಲ ಹೋಗಿ ವರ್ಕ್ ಮಾಡ್ತಿದ್ದೆ. ಬಟ್ ಇದು ಮಣ್ಣಿನ ಕ್ರೀಡೆ ಆಗಿದ್ರಿಂದ ಕಬಡ್ಡಿ ಮಣ್ಣಿನ ಕ್ರೀಡೆ ಆಗಿದ್ರಿಂದ ಮ್ಯಾಮು ನನಗೆ ಅಂದರೆ ನಾನು ಸ್ಟ್ರಾಂಗ್ ಆಗೇ ಇದ್ದೆ ಆ ಟೈಮಲ್ಲಿಯೂ. ಕ್ರೀಡೆ ಆಗಿದ್ರಿಂದ ಮ್ಯಾಮ್ ನನಗೇನು ಕಷ್ಟ ಅಂತ ಅನಿಸ್ಲಿಲ್ಲ. ಅದನ್ನ ನಾನು ಇಷ್ಟಪಟ್ಟೆ ಆಡ್ಕೊಂಡು ಬಂದೆ ನಾನು ಕಬಡ್ಡಿ ಅಂತ ಹೇಳಿದಾಗ. ಹಿಂಗಾಗುತ್ತೆ ಅಂದ್ರೆ ಈ ಮಕ್ಕಳಿಗೆ ಈಗ ನೋಡಿ, ಸುಮ್ಮನೆ ದಾರಿಲಿ ಹೋಗ್ತಾ ಇದ್ರು ಕೂಡ, ಸ್ಕೂಲಲ್ಲಿ ಇದ್ರು ಮನೇಲಿದ್ರು, ಈಗ ಒಂದು ಕೈ ಇಟ್ಕೊಂಡು ಹಿಂಗೆ ಕ್ರಿಕೆಟ್ ತರ ಮಾಡ್ತಾರೆ, ಇಲ್ಲ ಬಾಲ್ ತರ ಮಾಡ್ತಾರೆ, ಇಲ್ಲ ಫುಟ್ಬಾಲ್ ತರ ಮಾಡ್ತಾರೆ. ಬಟ್ ಈ ಕಬಡ್ಡಿ ಬಗ್ಗೆ ಆಸಕ್ತಿ ಬಂದಿದ್ದು ಬಹಳ ಆಶ್ಚರ್ಯ ಮತ್ತು ಖುಷಿ ಕೊಡುತ್ತೆ. ನಾನು ಕ್ರಿಕೆಟ್ ಆಡ್ತಿದ್ದೆ ಸಣ್ಣದಿರುವಾಗ. ನಾವು ಕೂಡು ಕುಟುಂಬದವರು ಮ್ಯಾಮ್, ನಾವು 15 ಜನ ಇದ್ದೇವೆ ನಮ್ಮ ಫ್ಯಾಮಿಲಿಯಲ್ಲಿ. ನಂದು ಕಸಿನ್ ಎಲ್ಲ ಇದ್ದಾರೆ ಹುಡುಗರು. ಅವರೆಲ್ಲ ಕ್ರಿಕೆಟ್ ಆಡ್ತಿದ್ರು ಗದ್ದೆಯಲ್ಲಿ ನಮ್ದು. ಅವಾಗ ನಾನು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಿದ್ದೆ. ಅವರೆಲ್ಲ ಹುಡುಗರಾದ್ರೆ ನಾನು ಒಬ್ಳು ಹುಡುಗಿ ಕೂರ್ತಾ ಇದ್ದೆ ಅವ್ರ ಜೊತೆ ಆಡ್ಲಿಕ್ಕೆ. ಬಟ್ ನಾನು ಸಣ್ಣದಿಂದ ಕ್ರಿಕೆಟ್ ಜಾಸ್ತಿ ಆಡಿರೋದು. ಅದೇ ನಾನು 7th ಅಲ್ಲೇ ಮ್ಯಾಮ್ ಅಂದ್ರೆ ನಾನು ಕಬಡ್ಡಿಗೆ ಜಾಸ್ತಿ ನಾನು ಇನ್ವಾಲ್ವ್ ಆಗಿರೋದು.
ಈ ಜರ್ನಿಯಲ್ಲಿ ಫಿಟ್ನೆಸ್ನ ಹೆಂಗೆ ಮೇಂಟೈನ್ ಮಾಡ್ತಿದ್ರಿ? ಏನಾದರೂ ನಿಮ್ಮದೇ ಆದಂಥ ಡಯಟ್ ಫಾಲೋ ಮಾಡ್ತೀರಾ? ಯಾವ ಥರ ಮಾಡ್ತೀರಿ? ಮ್ಯಾಮ್ ಅಂದರೆ ಡಯಟ್ ಫಾಲೋ ಮಾಡಲೇಬೇಕಾಗುತ್ತೆ ಮ್ಯಾಮ್. ನಾವು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ನಾವು ಅದನ್ನು ಮೇಂಟೈನ್ ಮಾಡಲೇಬೇಕಾಗುತ್ತೆ, ಫುಡ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಅಂದರೆ ನಾನು ಮ್ಯಾಚಲ್ಲಿ ಆಡಿದ ಅಮೌಂಟಲ್ಲಿ ನಾನು ಸೇವ್ ಮಾಡಿಕೊಂಡು, ಅಂದರೆ ಓಪನ್ ಮ್ಯಾಚ್ ನಾನು ಆಲ್ವಾಸ್ ಇದ್ದಿದ್ದರಿಂದ ಮ್ಯಾಮ್ ನಾವು ಓಪನ್ ಮ್ಯಾಚಸ್ ಎಲ್ಲ ಆಡಿ, ಅಂದರೆ ಟೀಮ್ ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಟೀಮ್ ಕೋಆರ್ಡಿನೇಷನ್ ಸೆಟ್ ಆಗಿ ನಾವು ಸ್ವಲ್ಪ ಓಪನ್ ಮ್ಯಾಚಸ್ ಎಲ್ಲ ಆಡ್ತಿದ್ವಿ ಮ್ಯಾಮ್. ಅದರಲ್ಲಿ ಬಂದಿರೋ ಅಮೌಂಟನ್ನೆಲ್ಲ ಸೇವ್ ಮಾಡಿ ನಾನು ಫುಡ್ಡಿಗೆಲ್ಲ ನಾನು ಖರ್ಚು ಮಾಡ್ತಿದ್ದೆ. ಇವನ್ ನಂದು ಶೂ ಆಗಿರ್ಬೋದು, ಪ್ರತಿಯೊಂದು ನಾನು ಅದರಿಂದನೇ ನಾನು ಬೈ ಮಾಡ್ತಿದ್ದೆ ಆ ಟೈಮಲ್ಲೆಲ್ಲ. ಮನೇಲಿ ಏನು ನಾನು ಕೇಳ್ತಾ ಇರಲಿಲ್ಲ. ಇವತ್ತು ಧನಲಕ್ಷ್ಮಿ ತನ್ನ ಮಗಳ ಸಾಧನೆಯನ್ನು ನೋಡಿ ನಿಮ್ಮ ಪೋಷಕರು ಏನಂತಿದ್ದಾರೆ? ಅಂದರೆ ಮ್ಯಾಮ್ ತುಂಬ ಖುಷಿ ಪಟ್ಟಿದ್ದಾರೆ. ನನ್ನ ಅಪ್ಪ ಹೇಳ್ತಿದ್ರು, ನಾನು ನನ್ನ ಕಣ್ಣಾರೆ ನಾನು ಇದನ್ನೆಲ್ಲ ನೋಡ್ತಿದ್ದೇನೆ ಅಂತ ಹೇಳಿದ್ರು. ತುಂಬ ಖುಷಿ ಪಟ್ಟೆ, ನಾನು ತುಂಬ ಖುಷಿ ಆಗ್ತಿದೆ ನನಗೆ ಅಂತ ಹೇಳಿದ್ದುಂಟು. ಅಮ್ಮನಾಗಿರ್ಬೋದು, ನನ್ನ ಮನೆಯವರು ಎಲ್ಲರೂ ಆಗಿರ್ಬೋದು ಮ್ಯಾಮ್. ನನ್ನ ಅಜ್ಜ ಹೇಳ್ತಿದ್ರು, ಇವತ್ತು ನನಗೆ ಒಂದು ದಾರಿ ದೀಪ ಅಂತಾನೆ ಹೇಳ್ಬೋದು. ನಾನು ಅವರನ್ನೇ ನೋಡ್ಕೊಂಡು ಬಂದಿರೋದು. ಬಟ್ ಈ ದಿನ ಅವರು ಈಗ ಇಲ್ಲ ಮ್ಯಾಮ್. ಅಂದರೆ ಒಂದು 13 days ಆಯ್ತು ಅವರು ನಿಧಾನ ಆಗಿ. ಬಟ್ ಅವರು ಹೇಳ್ತಾ ಇದ್ರು, ನಮ್ಮ ಮನೆ ಹೆಸರನ್ನು ಇವಳು ಮೇಲಕ್ಕೆ ತಂದ್ಲು ಅಂತ ಹೇಳಿದ್ರು. ಯಾಕಂದ್ರೆ ನಮ್ಮ ಮನೆ ಹೆಸರು ಅವರು ಸಂಜಯ ಪೂಜಾರಿ ಅಂತ ಹೇಳಿದ್ರೆ ಅವರ ಹೆಸರು ಇವಾಗ್ಲೂ ಫೇಮಸ್ ಇದೆ. ಅಂದ್ರೆ ಕೃಷಿಗೆ ಅಂತಾನೆ ಫೇಮಸ್ ಇದೆ. ಅವರಿಗೆ ಅವಾರ್ಡ್ ಎಲ್ಲ ಸಿಕ್ಕಿದ್ದು ಇದೆ ಮ್ಯಾಮ್, ಜಿಲ್ಲಾ ಪ್ರಶಸ್ತಿ ಕೃಷಿದ್ದು. ಅಂದ್ರೆ ಅವರ ಹೆಸರಿಂದ ನನ್ನ ಮನೆ ಸಂಜಯ ಪೂಜಾರಿ ಅಂತ ಹೇಳಿದ್ರೆ ನಮ್ಮ ಮನೆ ಗೊತ್ತಾಗುತ್ತೆ. ಇವಾಗ ಅವ್ರು ಹೇಳ್ತಿದ್ರು, ಧನಲಕ್ಷ್ಮಿ ನಮ್ಮ ಇವಳು ಹೆಸರು ಮಾಡಿದ್ಲು ಅಂತ ಹೇಳಿ ಹೆಸರಿಂದ ಕರೀತಿದ್ರು. ಈಗ ಧನಲಕ್ಷ್ಮಿ ಮನೆ ಅಂತ ಕರೀತಾರೆ. ಎಲ್ಲರೂ ಆತರ ಮಾತಾಡ್ತಾರೆ. ಎಲ್ಲರೂ ಮ್ಯಾಮ್ ಎಲ್ಲರೂ ಖುಷಿ ಪಟ್ರು. ತುಂಬಾ ಖುಷಿ. ಇವತ್ತು ಗೌರವ ಸನ್ಮಾನ ಧನಲಕ್ಷ್ಮಿ ಅಂತ ಗುರುತಿಸ್ತಾರೆ. ಏನ್ ಅನ್ಸುತ್ತೆ ನಿಮಗೆ? ಮ್ಯಾಮ್ ತುಂಬಾ ಖುಷಿ ಆಯ್ತು ಮ್ಯಾಮ್. ನಾನು ಇಷ್ಟೇ ಅನ್ಕೊಂಡೆ ಮ್ಯಾಮ್. ನಾನು ಇಷ್ಟು ವರ್ಷ ನಾನು ಪಟ್ಟ ಕಷ್ಟಕ್ಕೆ ಇವತ್ತು ಪ್ರತಿಫಲವಾಗಿ ಇದು ನನಗೆ ಸಿಗ್ತಿದೆ ಅಂತ. ನಾನು ಕೆಲವೊಮ್ಮೆ ಅನ್ಸಿದ್ದು ಕನಸ ಅನ್ನೋದು ನಾನು ಅನ್ಸಿದ್ದೆ. ಅವತ್ತು ನಾನು ಮ್ಯಾಚಲ್ಲಿಯೂ ಮ್ಯಾಮ್, ನಾನು ದಾಖದಲ್ಲಿ ಇರುವಾಗಲೂ ಭಾವನಕ್ಕ ಅಂತ ಇದ್ರು ಮ್ಯಾಮ್, ಅವ್ರ ಹತ್ರ ಹೇಳ್ತಾ ಇದ್ದೆ, 1-2 ಸಲ ಹೇಳಿರ್ಬೇಕು ನಾನು. ಅಕ್ಕ ನನಗೆ ಕನಸು ಥರ ಫೀಲ್ ಆಗ್ತಿದೆ ಅಕ್ಕ ನನಗೆ, ಅಂದರೆ ಇದು ನಿಜಾನ ಅಂತ ನನಗೆ ಊಹೆ ಕೂಡ ಮಾಡಲಿಕ್ಕೆ ಆಗ್ತಿಲ್ಲ ಅಂತ. ಬಟ್ ಇವಾಗಲೂ ಅಷ್ಟೇ ಮ್ಯಾಮ್, ಸನ್ಮಾನ ಇದೆಲ್ಲ ತಗೊಳ್ಳುವಾಗ, ಜನರ ಪ್ರೀತಿಯನ್ನೆಲ್ಲ ಗಳಿಸ್ತಾ ಇರುವಾಗ, ಅವರು ಕೊಡುವ ಪ್ರೀತಿ ನನಗೆ ಸಿಗುವಾಗ ನನಗೆ ಇಷ್ಟೇ ಫೀಲ್ ಆಗ್ತಿರೋದು ಮ್ಯಾಮ್, ಇದು ಕನಸ ಅಂತ. ಬಟ್ ನಾನು ಇಷ್ಟು ವರ್ಷ ಪಟ್ಟ ಜರ್ನಿಗೆ, ಇಷ್ಟು ಪಟ್ಟ ಕಷ್ಟಕ್ಕೆ ದೇವರು ಖಂಡಿತವಾಗ್ಲೂ ಕೈ ಬಿಟ್ಟಿಲ್ಲ ಅನ್ನೋ ಒಂದು ಇದೇ ಬಂತು ಮ್ಯಾಮ್. ನಾವು ಮುಂದಿನ ಗುರಿ ಅಂತ ಕೇಳಬೇಕಾ ಬೇಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಂದುಕೊಂಡಿರ್ಲಿಲ್ವೋ ಆ ವಿಶ್ವಕಪ್ ಅನ್ನುವಂತಹ ಚಿನ್ನವನ್ನು ನೀವು ಪಡ್ಕೊಂಡು ಬಂದಿದ್ದೀರಿ. ಬಟ್ ಮುಂದಿನ ಪ್ಲಾನ್ಸ್ ಏನಿದೆ ನಿಮ್ದು? ಮ್ಯಾಮ್ ನಾನು ಇಷ್ಟು ವರ್ಷ ಆಗಿರ್ಬೋದು, ನಾನು ದೇವರನ್ನೇ ನಂಬಿ ಬಂದಿರೋದು ಮ್ಯಾಮ್. ನಾನು ಕೈ ಮುಗ್ದೆ ಎಲ್ಲ ಇದಕ್ಕೆ ಹೋಗ್ತಿದ್ದೆ. ಅವತ್ತು ನಾನು ದೇವ್ರ ಹತ್ರ ನಾನು ಕೇಳಿರೋದೇ ಇಷ್ಟೇ, ನನ್ನ ಜೀವನ ಏನಂತ ಗೊತ್ತಿಲ್ಲ, ನೀವು ಯಾವ ದಾರಿಯಲ್ಲಿ ತೋರಿಸಿರೋ ಆ ದಾರಿಯಲ್ಲಿ ನಾನು ಹೋಗ್ತೇನೆ ಅನ್ನೋದೇ ನಾನು ಅನಿಸಿದ್ದೆ. ನಾನು ಕಷ್ಟಪಡ್ತೇನೆ, ಅದಕ್ಕೆ ಪ್ರತಿಫಲವಾಗಿ ಇವತ್ತು ಇದನ್ನು ಕೊಟ್ಟಿದ್ದಾರೆ. ಬಟ್ ನನ್ನ ಅವತ್ತಿಂದನೂ ಆಸೆ ಇತ್ತು ಮ್ಯಾಮ್. ಇವತ್ತು ನಾನು M.Com ಕಂಪ್ಲೀಟ್ ಮಾಡಿದ್ದೇನೆ. ನನಗೆ ಯಾವುದೋ ಒಂದು ಕಂಪನಿಗೆ ಹೋಗಿ ಜಾಯ್ನ್ ಆಗ್ಬೋದು ನನಗೆ ಇರುವ ನಾಲೆಜಿಗೆ ಮ್ಯಾಮ್. ಬಟ್ ನಾನು ಇದುವರೆಗೆ ಆ ಥರ ಆಪ್ಷನ್ನೇ ನಾನು ಚೂಸ್ ಮಾಡಲಿಲ್ಲ. ಯಾಕಂದರೆ ನನಗೆ ಕಬಡ್ಡಿಯಲ್ಲಿ ಒಂದು ಸಾಧನೆ ಮಾಡಬೇಕನ್ನೋ ಆಸೆ ಇತ್ತು, ಕಬಡ್ಡಿಯಲ್ಲೇ ಜಾಬ್ ಮಾಡಬೇಕನ್ನೋ ಆಸೆನೂ ಹೊತ್ತಿದ್ದೆ ಮ್ಯಾಮ್. ನನ್ನ ಮನೆಯವರು ಹೇಳ್ತಿದ್ರು, ನಿಮಗೆ ಕಬಡ್ಡಿಯಲ್ಲೇ ಜಾಬ್ ಆಗಬೇಕು ಅಂತ ಹೇಳ್ತಿದ್ರು. ಯಾಕಂದ್ರೆ ತುಂಬ ಸಲ ಹೇಳಿದ್ದುಂಟು ನನ್ನ ಅಪ್ಪ, ನೀನು ದುಡಿಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ದುಡಿದು ನೀನನ್ನು ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ. ಯಾಕಂದ್ರೆ ನಾನು ಪಡುವ ಕಷ್ಟಕ್ಕೆ ಇರ್ಬೋದು. ಬಟ್ ನನಗೆ ಆಸೆ ಇದ್ದದ್ದು ಇಷ್ಟೇ ಮ್ಯಾಮ್, ನಾನು ಕಬಡ್ಡಿಯಲ್ಲೇ ಜಾಬ್ ಆಗಬೇಕು, ಅಂದರೆ ಸ್ಪೋರ್ಟ್ಸಿಂದನೇ ಜಾಬ್ ಆಗಬೇಕನ್ನೋ ಆಸೆ ಇದ್ದದಕ್ಕೆ ನಾನು ಯಾವುದನ್ನು ಚೂಸ್ ಮಾಡಿರಲಿಲ್ಲ. ಬಟ್ ಇವತ್ತೊಂದು ಭರವಸೆಯಲ್ಲಿ ಇದ್ದೇನೆ ಮ್ಯಾಮ್, ನಮ್ಮ ಸರ್ಕಾರ ಖಂಡಿತವಾಗ್ಲೂ ಒಳ್ಳೆ ಜಾಬನ್ನು ನನಗೆ ಒದಗಿಸಿ ಕೊಡ್ತದೆ ಅನ್ನೋದು, ಖಂಡಿತವಾಗ್ಲೂ ಕೊಡ್ತಾರೆ ಅನ್ನೋ ಭರವಸೆಯಲ್ಲಿ ಇದ್ದೇನೆ ಮ್ಯಾಮ್. ರೈಟ್, ವೆರಿ ನೈಸ್. ಈ ಕ್ಷಣದಲ್ಲಿ ಯಾರನ್ನೆಲ್ಲ ನೆನಪಿಸ್ಕೊಳ್ಳೋದಕ್ಕೆ ಬಯಸ್ತೀರಿ ಥ್ಯಾಂಕ್ ಯು ಅಂತ ಹೇಳಿ? ಮ್ಯಾಮ್ ನಾನು ಫಸ್ಟ್ ಆಫ್ ಆಲ್ ನಾನು ನಮ್ಮದು ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ಗೆ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿದ್ದೇನೆ ಮ್ಯಾಮ್. ಯಾಕಂದರೆ ನಾನು ಯಾವಾಗದಿಂದ ಕಬಡ್ಡಿ ಅಸೋಸಿಯೇಷನ್ ಅಂದರೆ ಜೂನಿಯರ್ ನ್ಯಾಷನಲ್ಸ್ ಆಗಿರ್ಬೋದು, ಸೀನಿಯರ್ ನ್ಯಾಷನಲ್ಸ್ ಆಗಿರ್ಬೋದು ಮ್ಯಾಮ್, ನಾನು ಕರ್ನಾಟಕ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನನಗೆ ಸಪೋರ್ಟ್ ಆಗಿ ನಿಂತಿರೋದು ನನ್ನ ಕರ್ನಾಟಕ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ ಮ್ಯಾಮ್. ನಾನು BC ರಮೇಶ್ ಸರ್ಗೆ ಯಾವತ್ತೂ ನಾನು ಆಭಾರಿಯಾಗಿದ್ದೇನೆ ಮ್ಯಾಮ್. ಯಾಕಂದರೆ ಇವತ್ತು ಈ ಮಟ್ಟಕ್ಕೆ ನಾನು ಹೋಗಬೇಕಾದ್ರೆ ಅವರೇ ಪ್ರಮುಖ ರೂವಾರಿ ಅಂತಲೇ ಹೇಳ್ತೇನೆ. ಯಾಕಂದರೆ ಮ್ಯಾಮ್ ನಾನು ಯಾವತ್ತೂ ಸೆಲೆಕ್ಷನ್ಗೆ ಬ್ಯಾಂಗ್ಳೂರ್ಗೆ ಹೋದಾಗದಿಂದ, ನಾನು ಅಲ್ಲಿ ಕ್ಯಾಂಪ್ ಅಟೆಂಡ್ ಮಾಡಿದಾಗಿಂದ ಅವರು ಕ್ಯಾಂಪಿಗೆ ಬರ್ತಿದ್ರು, ಸ್ಕಿಲ್ ಆಗಿರ್ಬೋದು ಪ್ರತಿಯೊಂದು ರೀತಿಯನ್ನು ನಮಗೆ ಹೇಳಿಕೊಡ್ತಿದ್ರು, ಕರೆಕ್ಷನ್ನು ಮಾಡ್ತಿದ್ರು ಮ್ಯಾಮ್. ಯಾಕಂದರೆ ನಾನು
ಇದಂತ ಹೇಳಬಲ್ಲೆ ಮ್ಯಾಮು. ಅವರಾಗೆ ಕೋಚಿಂಗ್ ನಾನು ಯಾರನ್ನು ನೋಡಿಲ್ಲ ಮ್ಯಾಮ್. ಅಷ್ಟು ಒಳ್ಳೆ ಕೋಚಿಂಗ್ ಮಾಡ್ತಿದ್ದು. ನನಗೆ ಅವತ್ತೇ ತುಂಬ ಅಂದರೆ ತುಂಬ ಖುಷಿ ಆಯಿತು ಮ್ಯಾಮ್. ಅಂದರೆ ಅವತ್ತು ಫಸ್ಟ್ ನನಗೆ ಬಂದು ಕೋಚಿಂಗ್ ಹೇಳಿಕೊಟ್ಟಾಗ ಸರ್ ನಮಗೆ ಕ್ಯಾಂಪಲ್ಲಿ ಸಿಕ್ತಿದ್ರೆ, ಅವರೇ ಕೋಚ್ ಆಗಿ ಬರ್ತಿದ್ರೆ ಖಂಡಿತವಾಗ್ಲೂ ಕರ್ನಾಟಕ ಗೋಲ್ಡ್ ಮೆಡಲ್ ತೆಗೆದ್ರಲ್ಲಿ ಯಾವುದು ಇದೇ ಇಲ್ಲ ಮ್ಯಾಮ್, ಮಾತೇ ಇಲ್ಲ. ಖಂಡಿತವಾಗ್ಲೂ ಗೋಲ್ಡ್ ಮೆಡಲ್ ಅವ್ರು ಕೋಚ್ ಆಗಿ ಬಂದ್ರೆ ತಗೊಳ್ತೇವೆ ಅನ್ನೋದು. ಯಾಕಂದ್ರೆ ಹೆಂಗೆ ಸ್ಕಿಲ್ ಅನ್ನ ಹೇಗೆ ಹೇಳ್ತಿದ್ರು ಅಂದ್ರೆ ಮ್ಯಾಮ್, ಅದರಲ್ಲಿ ಪಾಸಿಟಿವ್ ಹೇಳ್ತಿದ್ರು ಹಾಗೆ ನೆಗೆಟಿವ್ ಹೇಳ್ತಿದ್ರು ಮ್ಯಾಮ್. ಸಖತ್ತಾಗಿ ಸ್ಕಿಲ್ ಅಂದ್ರೆ ನನ್ನ ಲೈಫಲ್ಲಿ ಅಂತ ಕೋಚ ನಾನು ಫಸ್ಟ್ ನೋಡಿರೋದು ಮ್ಯಾಮ್. ಒಳ್ಳೆ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿದ್ರು, ಒಳ್ಳೆ ರೀತಿಯಲ್ಲಿ ನನಗೆ ಕರೆಕ್ಷನ್ ಮಾಡ್ಕೊಂಡು ಹೇಳಿದ್ರು. ಅದೇ ಮ್ಯಾಮ್ ನಾನು ಫೆಡರೇಷನ್ ಕ್ಯಾಂಪಲ್ಲಿ ಇರುವಾಗ, ನಾನು ಬ್ಯಾಂಗ್ಳೂರಲ್ಲಿ ಕ್ಯಾಂಪಲ್ಲಿ ಇದ್ದೆ, ಅವಾಗ ಒಂದು ಮಾತು ಹೇಳಿದ್ರು ಬಿ ಸಿ ರಮೇಶ್ ಸರ್, ನಿನ್ನ ಫಿಸಿಕಿಗೆ ನೀನು ಲೆಫ್ಟ್ ಕವರ್ ಆಡು, ಇಂಡಿಯಾದಲ್ಲೇ ನೀನು ಟಾಪ್ ಆಗ್ತೀಯ ಅಂದರು ಮ್ಯಾಮ್ ಅವರು. ಅದನ್ನು ನಾನು ಪಾಸಿಟಿವ್ ಆಗಿ ತಗೊಂಡೆ. ನಾನು ಅಂದಮೇಲೆ ಲೆಫ್ಟ್ ಕವರ್ ಆಡಲಿಕ್ಕೆ ಆಲ್ರೌಂಡರ್ ರೈಡ್ ಮಾಡ್ತಿದ್ದೆ ಮ್ಯಾಮ್. ಮುಂಚೆ ನಾನು ಕಾರ್ನರ್ ಎಲ್ಲ ಆಡ್ತಿದ್ದೆ, ಬಟ್ ಲೆಫ್ಟ್ ಕವರನ್ನು ಚೂಸ್ ಮಾಡಿದೆ ಮ್ಯಾಮ್. ಅವ್ರು ಹೇಳಿದ್ರಂತ ಅದನ್ನೇ ಕ್ಯಾರಿ ಮಾಡಿದೆ ಮ್ಯಾಮ್. ಇವತ್ತು ಅವ್ರು ಹೇಳ್ದಾಗೆ ಮ್ಯಾಮ್ ಲೆಫ್ಟ್ ಕವರ್ ಪ್ಲಸ್ ಲೆಫ್ಟ್ ರೈಡರ್ ಆಗಿ ಆಲ್ರೌಂಡರ್ ಆಗಿ ಇಂಡಿಯಾ ಟೀಮ್ಗೆ ಸೆಲೆಕ್ಷನ್ ಆದೆ ಮ್ಯಾಮ್ ನಾನು. ಬಟ್ ಅವತ್ತಿಂದನೂ ಮ್ಯಾಮ್ ಜೂನಿಯರ್ಗೆ ಹೋದಾಗಲೂ ಅವರು ನನಗೆ ಸಪೋರ್ಟ್ ಮಾಡ್ಕೊಂಡೇ ಬಂದರು. ಅಂದರೆ ನಿನಗೆ ಒಳ್ಳೆ ಫ್ಯೂಚರ್ ಇದೆ ಕಬಡ್ಡಿಯಲ್ಲಿ ಅಂತಲೇ ಹೇಳ್ಕೊಳ್ತಿದ್ರು ಮ್ಯಾಮು. ಹಾಗೆ ಮುನ್ರಾಜ್ ಸರ್ ಅಂತ ಇದ್ದರು, ನಮ್ಮದು ಸೆಕ್ರೆಟ್ರಿ ಆಗಿದ್ದರು ಮ್ಯಾಮ್. ಆ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡಿಕೊಂಡು ಅವರ ಮಗಳ ಥರನೇ ನೋಡಿಕೊಂಡು ಬಂದಿದ್ದಾರೆ. ಆ ರೀತಿ ನನಗೆ ಸಪೋರ್ಟ್ ಮಾಡಿದರು ಪ್ರತಿಯೊಂದು ರೀತಿ. ಒಂದು ದಿವಸ ನಾನು ನೆನಪಿದೆ ಮ್ಯಾಮ್, ನಾನು ಅಮೃತಹಳ್ಳಿಯಲ್ಲಿ ಕ್ಯಾಂಪಲ್ಲಿದ್ದೆ. ನನಗೊಂದು ಒಂದೇ ದಿವಸ ಮ್ಯಾಮ್, ಒಂದೇ ನೈಟ್ ಅವತ್ತು ಪ್ರಾಕ್ಟೀಸ್ 50 ರೈಡ್ ಮಾಡಿಸಿರ್ಬೋದು ಮುನ್ರಾಜ್ ಸರ್. ಮಾಡಿಸಿ ಎಲ್ಲ ಸ್ಕಿಲ್ಲನ್ನು ಮಾಡಿದೆ. ಇವತ್ತು ಇದನ್ನೇ ಹೋಗಿ ನೀನು ನ್ಯಾಷನಲ್ಸಲ್ಲಿ ಮಾಡು, ನೀನು ಹೆಂಗೆ ಆಗ್ತೀಯ ನೋಡು ಅಂದರು. ನಾನು ಅದೇ ಪಂಜಾಬಲ್ಲಿ 2023 ನ್ಯಾಷನಲ್ಸ್ ಆಡಿದೆ ಮ್ಯಾಮು. ಅವತ್ತು ನಾನು ಇಂಡಿಯಾ ಕ್ಯಾಂಪು ಸೆಲೆಕ್ಷನ್ ಆಗಿದ್ದೆ. ಅದು ತುಂಬ ಖುಷಿ ಆಯಿತು ಮ್ಯಾಮ್. ಮತ್ತು ಹರೀಶ್ ಸರ್ ಅಂತ ಇದ್ದಾರೆ ಮ್ಯಾಮ್, ಅವರು ನನಗೆ ತುಂಬ ರೀತಿಯಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದು ತುಂಬ ಮೋಟಿವೇಶನ್ ಕೊಟ್ಟರು ನನಗೆ. ಪ್ರತಿಯೊಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದರು. BC ಸುರೇಶ್ ಸರ್ ಆಗಿರ್ಬೋದು, ಕರ್ನಾಟಕ ಅಸೋಸಿಯೇಷನ್ ಎಲ್ಲ ಮೆಂಬರ್ ಮ್ಯಾಮು ನನಗೆ ಸಪೋರ್ಟ್ ಆಗಿದ್ದಾರೆ ಮ್ಯಾಮ್. ಅದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಮ್ಯಾಮು. ಅವ್ರಿಗೆ ಯಾವತ್ತೂ ನಾನು ಥ್ಯಾಂಕ್ಫುಲ್ ಆಗಿದ್ದೇನೆ. ಮತ್ತು ನಂದು ದಕ್ಷಿಣ ಕನ್ನಡ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ನಂದು ಜಿಲ್ಲೆದು, ಅವರು ಎಲ್ಲ ಸಪೋರ್ಟ್ ಆಗಿದ್ರು. ರಾಕೇಶ್ ಮಲ್ಲಿ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಆಗಿ ನಿಂತರು. ಮತ್ತು ನನ್ನ ಊರಿನ ಜನರಾಗಿರ್ಬೋದು, ಅವರ ಪ್ರೀತಿ ಆಗಿರ್ಬೋದು, ಅವರ ಆಶೀರ್ವಾದ ಆಗಿರ್ಬೋದು ನನ್ನ ಮೇಲೆ ಇದ್ದಿದ್ದರಿಂದ ನಾನು ಈ ಮಟ್ಟಕ್ಕೆ ಹೋದೆ. ಈಗ ನನ್ನ ಜೂನಿಯರ್ ಜೊತೆ ನಾನು ಆಡಿದ್ದೇನೆ, ಸೀನಿಯರ್ ಜೊತೆ ಆಡಿದ್ದೇನೆ. ನಾನು ಒಬ್ಬಳೇ ಏನು ಪ್ರಾಕ್ಟೀಸ್ ಮಾಡಿ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಮ್ಯಾಮ್. ಯಾಕಂದರೆ ಅವ್ರ ಜೊತೆ ನಾನು ಆಡಿ, ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿ, ಅವ್ರ ಜೊತೆ ಅಂದರೆ ನನ್ನ ಮಿಸ್ಟೇಕನ್ನೆಲ್ಲ ಕರೆಕ್ಷನ್ ಅವ್ರ ನನ್ನ ಜೊತೆ ಇದ್ದಿದ್ದರಿಂದ ನಾನು ಅವ್ರ ಜೊತೆ ಆಡಿ ನಾನು ಕರೆಕ್ಷನ್ ಮಾಡ್ಕೊಂಡು ಈ ಮಟ್ಟಕ್ಕೆ ನಾನು ಬಂದೆ ಅಂತಲೇ ಹೇಳ್ತೇನೆ ಮ್ಯಾಮ್. ಅವರೆಲ್ಲ ಇದ್ದಿದ್ದರಿಂದ. ಸೊ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಫುಲ್ ಆಗಿದ್ದೇನೆ. ಮಹಿಳಾ ಕ್ರೀಡಾಸಕ್ತರಿಗೆ ನಿಮ್ಮ ಸಂದೇಶ ಏನು ಮ್ಯಾಮ್? ಇನ್ನು ಮುಂದೆ ಕಬಡ್ಡಿ ಕ್ರೀಡೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ಒಲಿಂಪಿಕ್ಕಿಗೂ ಆಯ್ಕೆ ಆಗುತ್ತೆ ಖಂಡಿತವಾಗ್ಲೂ. ಕಬಡ್ಡಿ ಮುಂದಿನ ದಿನಕ್ಕೆ ಆಡಿ ಒಳ್ಳೆ ಭವಿಷ್ಯ ಇದೆ ಅಂತಲೇ ಹೇಳ್ತೇನೆ. ಉಜ್ವಲ ಭವಿಷ್ಯ ಇದೆ ಮ್ಯಾಮ್. ಜಾಬ್ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲಿ ಇನ್ನು ಒಳ್ಳೆ ರೀತಿಯಲ್ಲಿ ಕಬಡ್ಡಿ ಮೇಲಕ್ಕೆ ಹೋಗುತ್ತೆ. ಕ್ರೀಡಾಪಟುಗಳಿಗೆ ನಾನು ಅದು ಹೇಳಲಿಕ್ಕೆ ಬಯಸ್ತೇನೆ ಮ್ಯಾಮ್. ವೆರಿ ನೈಸ್. ನಿಮ್ಮ ಜೊತೆ ಮಾತಾಡ್ತಿದ್ದಾಗ ಕಬಡ್ಡಿ ಬಗ್ಗೆ ವಿಶೇಷವಾದ ಆಸಕ್ತಿ ಕೂಡ ಬಂತು. ನಿಮ್ಮ ಜರ್ನಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ವಿಶ್ವಕಪ್ ಚಿನ್ನದ ಪದಕವನ್ನು ತಂದಂತಹ ಧನಲಕ್ಷ್ಮಿಯವರು ಇವತ್ತು ನಮ್ಮ ಜೊತೆ ಭಾಗಿಯಾಗಿದ್ದರು. ಅವರ ಜರ್ನಿಯನ್ನು ಕೇಳ್ತಾ ಇದ್ದರೆ ಎಂಥ ಹೆಣ್ಮಕ್ಳು ಕೂಡ ಖಂಡಿತವಾಗ್ಲೂ ಕ್ರೀಡೆಯಲ್ಲಿ ಬದುಕನ್ನು ಕಟ್ಕೊಳ್ಬಹುದು ಅನ್ನುವಂತಹ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಯಿತು. ಖಂಡಿತವಾಗ್ಲೂ ಅವರ ಮುಂದಿನ ಜರ್ನಿ ಶುಭವಾಗಿರಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.